32-34 ವರ್ಷ ಆಯ್ತು ನಾವು ಮೆಕ್ಕಳಿಕೆಗೆ ಆರಾಮಕ್ಕೆ ಬರ್ತೇವು. ನಮ್ಮ ಮ್ಯಾಗೊಂದು ಬಹಳ ಪ್ರೇಮ, ಬಹಳ ಒಂದು ಅಪಾರವಾದಂತ ನಮ್ಮ ಮ್ಯಾಗೊಂದು ಭಕ್ತಿಯನ್ನಿಟ್ಟು ಮಹಾರಾಜರ ತಾವೆಲ್ಲರೂ ನಮಗೆ ಬಹಳ ಪ್ರೇಮದಿಂದ ಕರೆಸಿರಿ. ಅಲ್ಲ ನಮ್ದೊಂದ್ ಜರ ಕೇಳ್ರಿ ತಿನ್ನ ಹೇಳದ ಗೌಡ್ರು ಬರೋಣ 32-34 ವರ್ಷ ಆಯ್ತು ಬರ್ತೇವ ತತ್ತಾರಿ. ನೀವು 34 ವರ್ಷ ಆಯ್ತು ಬರ್ತೇವ ಅಂತೀರಿ. ಹೌದು ಅಂದ್ರ ಬಹಳ ಸಲ ಹಿಂಗ್ ಹೊಳ್ಳಿ ಹೇಳಿದ್ರ ಬಹಳ ಸಲ ಬಂದಂಗ ಆಗ್ತದೇನು? ಅವ್ರು ಮಾಡು ನಮ್ಮ ಮ್ಯಾಗ ಮಾಡದಂತ ಉಪಕಾರ ಎಷ್ಟು ದಿನ ಹೇಳಿದ್ರು ಕಮ್ಮ ಆಗದ. ಅಂದ್ ಬೆಳಗಾನೆ ಇದೆ ಹೇಳ್ಕೊತಿದ್ರಿ, ಉಳಿದೆಲ್ಲ ನಿಂತಿರ್ಲಿ. ಯಾವಾದಿಲ್ಲ ಅದ್ರ ಬಿಟ್ಟು ಯಾವಾಗೂ ಇಲ್ಲ. ಹಾ ಎದಕ್ ಹೊಲ ಮನಿಗೆ ಅವರು ಕರೆಸಿಲ್ಲ, ಸತ್ಯ ಸಂಘದ ನಾಮ ಸ್ಮರಣಿ ಕಾಲಾಗೆ ನಮಗೆ ಕರೆಸ್ಯಾರ. ಹೌದಲ್ಲ, ಅದಕ್ಕೆ ಕರೆಸ್ತಾರ ಖಾಯಂ ನಿಮಗ. ಇಲ್ಲಿ ನಾಮ ಸ್ಮರಣಿ ಕಾಲಾಗೆ ಅವರು ಕೂಡ್ಯಾರ. ಹೌದಲ್ಲ, ನಮ್ಮ ಹಳ್ಳೂರು ಮಾಸ್ತರ್ ಹೇಳ್ದ, ಅವ್ರು ಹೇಳಿದ್ರು ಎಲ್ಲಿದ್ದಾರೆ ತಂದು ಇಲ್ಲಿ ಬೆಳೆಸುದಿಲ್ಲ ಅಂದ್ರ ಅವ್ರು. ಏನ್ ಮಾಡಿರಿ ಏನಂತಂದ ನೀವು? ಎಲ್ಲಿದ್ದಾರೆ? ಎಲ್ಲಿದ್ದಾರೆ ತಂದು ಇಲ್ಲಿಲ್ಲ. ಇಲ್ಲಿ ಏನ್ ನಡೀತದ ಇಲ್ಲಿದೆ, ಇಲ್ಲಿದೆ ಹೇಳುದತ್ರಿ. ಮತ್ತೊಂದ್ ಕಡಿದಿಲ್ಲ. ಮತ್ತೊಂದ್ ಕಡೆ ಅಂದ್ರೆ ಅದು ಬಂದು ಬ್ಯಾರೆ ಇರ್ತದೇನು? ಇನ್ನೊಂದ್ ಪಳೆಗೆ ಯಾನಾರೇ ಆಗಿತ್ತಂದ್ರೆ ಇಲ್ಲಿ ತರುದಿಲ್ಲ ಅಂತದು. ನೋಡ್ರಿ ಮಾಸ್ತರ, ರೈಲ್ವೆದಾಗ ಒಬ್ಬ ಓಡ್ತಿದತ್, ರೈಲ್ವೆದ ಡೆಬ್ಯಾಗ. ಏನೋ ರೈಲ್ವೆ ಡೆಬ್ಯಾಗ ಓಡ್ಲಕತ್ತಾನ. ಎದಕ್ ಓಡ್ತಿದಂದ್ರೆ ರೈಲ್ವೆದಕ್ಕಿಂತ ಮುಂದೆ ಹೋಗ್ತೀನಿ ಅಂತ ಹೇಳಿ ರೈಲ್ವೆ ಡೆಬ್ಯಾಗ ಓಡ್ತಿದತ್ತವ. ರೈಲ್ವೆದಕ್ಕಿಂತ ಮುಂದೆ ಹೋಗವ ಡೆಬ್ಯಾಗ ಓಡ್ತಿದತ್ತ. ಹೋತಾನ ಮುಂದೆ ಏನೋಪ್ಪ ಅವ್ರಿಗೆ ಗೊತ್ತವು. ಇಲ್ಲಿ ನಿಮಗ್ ಕೇಳ್ತ, ರೈಲ್ವೆದ ಡೆಬ್ಯಾಗ ಓಡ್ತಾನ, ರೈಲ್ವೆದಕ್ಕಿಂತ ಮುಂದೆ ಹೋಗ್ಬೇಕಂತ ಹೇಳಿ ಮುಂದೆ ಹೋಗ್ತಾನ. ಎಲ್ಲಿ ಅರೇ ತಮ್ಮ, ಇದು ಬ್ರಹ್ಮಾಂಡ ಪರಮಾತ್ಮನ ಡೆಬ್ಯಾಗ ಇದು ಮೊದಲು ತಿಳ್ಕೊ. ಎಲ್ಲಿ ತನ ಓಡವ್ರು? ಎಲ್ಲಿ ತನ ಓಡ್ತಿ ಅಲ್ಲಿ ತನ ಉಂದಿ ಅದು ಡೆಬ್ಬಿ. ಅದ ಅದ ನಿನಗನ್ಸ್ಯದ ನಂದು, ಅಲ್ಲಿದೊಂದು ನಂದು, ಬಿಜಾಪುರ ಜಿಲ್ಲಾ ನಿಂದು. ಹೌದು, ಇದು ಎಲ್ಲ ಭಗವಂತನ ಡೆಬ್ಬ್ಯದ. ಅದ ಅದ ಎಲ್ಲಿ ತನ ಹೋಗ್ತಿ ಅಲ್ಲಿ ತನ ಭಗವಂತನ ಅದ. ಅಲ್ಲಿದೊಂದು ಇಲ್ಲಿದೊಂದು ಇಲ್ಲ ಇಲ್ಲ ಇಲ್ಲ. ಇದು ಏನಾಗ್ತದೆ? ಏನಾಗ್ತದ? ಅಜ್ಞಾನಿಗಳ ಕೂಡ ಹೇಳ್ತಾನವ. ಹಂಗಂಗ ಅಜ್ಞಾನಿಗಳ ಕೂಡ ಅಧಿಕ ಸ್ನೇಹದಕ್ಕಿಂತ ಸುಜ್ಞಾನಿಗಳ ಕೂಡ ಜಗಳವೇ ಲೇಸು. ಅದಕ್ಕೆ ಸರ್ವಜ್ಞ ಹೇಳ್ತಾನ ಏನಂತ? ತನ್ನ ನೋಡಲೆಂದು ಕನ್ನಡಿಯು ಕರೆಯುವುದೇ, ತನ್ನಲ್ಲಿ ಜ್ಞಾನ ಉದಿಸಿದ ಮನುಜ ಕನ್ನಡಿಯ ತೆರನು. ಅಂದರೇನು? ಕನ್ನಡಿ ನೀವು ಎಲ್ಲಿದ್ದೀರಿ ಅಲ್ಲಿಗೆ ಬರಂಗಿಲ್ಲ. ಕನ್ನಡಿ ಇದ್ದಲ್ಲಿಗೆ ನೀವೇನು ಕೂತಿರಲ್ಲ ಅಲ್ಲಿಗೆ ಕನ್ನಡಿ ಬರಲ್ಲ. ಇಲ್ಲ, ನಿಮ್ಮ ಮುಖ ಸ್ವಚ್ಛ ತೋರಿಸ್ಕೋಬೇಕಾದ್ರೆ ಆ ಕನ್ನಡಿ ಹಂತಿಲೆ ನೀವು ಹೋಗ್ಬೇಕಾಗ್ತದೆ. ಇದು ಮೊದಲು ನಿಮಗೆ ಗೊತ್ತಿರಲಿ. ಹೌದು ಹೌದು ಹೌದು. ಅವಾಗ ನಿನ್ನ ಮುಖ ಸುಖ, ನಿನ್ನ ಮುಖ ಹೆಂಗದ ಸ್ವಚ್ಛ ಇಲ್ಲ ಅನ್ನೋದು ಗೊತ್ತಾಗ್ತದ. ಕನ್ನಡಿ ಹೇಳ್ತದೆ. ಹೌದಲ್ಲ, ನೀ ಕುತ್ತಲ್ಲೇ ಕನ್ನಡಿ ಬರುವುದಿಲ್ಲ. ಅದರಂತೆ ಎಲ್ಲಿ ಹಂತ ಸೋತ್ರಿ ಬ್ರಹ್ಮನಿಷ್ಠ ಗುರು ಅದಾನ ಅಲ್ಲಿಗೆ ಹೋದ್ರೆ ನಮ್ಮ ಗದ್ದಲು ಹೋಗ್ತದೆ, ಇಲ್ಲಿಗೆ ಹೋಗೋದಿಲ್ಲ. ಇನ್ನೊಂದ್ ತೊಡೆ ಗಾದ್ರೆ ತುಂಬುದೇ ಅದ. ಹೌದು, ನೀವೊಂದು ಉದಾಹರಣೆಗಳನ್ನು ಕೊಟ್ರಿ. ಏನತ್ತ? ಎಲ್ಲೋ ಸರ್ಕಾರಿ ಅರಣ್ಯ ಇತ್ತತ್ತ, ಅಲ್ಲಿ ಒಬ್ಬ ಸಂತ ಇದ್ದತ್ತ, ನಾಮಸ್ಮರಣೆ ಮಾಡ್ತಿದತ್ತವ. ಸರ್ಕಾರಿ ಅಲ್ಲಿ ಒಬ್ಬ ಅಕ್ಕಿ ಯಶ ಹೆಣ್ಮಗಳು ಇದ್ರು ನೋಡಿ, ಇಬ್ರು ಅಲ್ಲೇ ಇದ್ರತ್ತವ. ಆಕಿ ಅಲ್ಲಿ ಇದ್ರತ್ತ, ಇವ ಈಚಿ ಕಡೆ ಇದ್ದತ್ತ. ಅಲ್ಲಿ ಯಾರು ಗೌರ್ಮೆಂಟ್ ಜಾಗ ಇಬ್ರು ಅಲ್ಲೇ ಹಾರ ಇರ್ಲಿ, ಯಾಕಿರೋಲ್ರಕ್ಕ. ಅವಾಗ ಆಕಿ ನಂತಿನ ಮಂದಿ ಮಕ್ಕಳು ಹೋಗ್ತಿದತ್ತ, ಇವ ಒಂದು ಹಳ್ಳು ಹೋಗಿತ್ತಿದತ್ತ. ಅಕ್ಕಿದು ನಿಯಮ ನೋಡ್ರಿ, ದಿನ ಮಂದಿ ಅಕ್ಕಿದು ನಿಯಮ, ಇವಂದು ಹಳ್ಳು ಹೋಗಿತ್ತಿದ್ವ. ನಾಮಸ್ಮರಣೆ ಮಾಡ್ಕೊತ ಹಳ್ಳು ಹೋಗಿತ್ತಿದ್ದ. ಹಳ್ಳಿ ಅದಕ್ಕೆ ಹೋಗುದು ಗೊತ್ತದನ್ರಿ ಅದು. ಅಕ್ಕಿ ಮನೆಗೆ ಎಷ್ಟು ಮಂದಿ ಬರ್ತಾರ, ಒಂದ್ ಮನುಷ್ಯ ಬಂದ್ ಹೋಯ್ತಂದ್ರ ಒಂದ್ ಹಳ್ಳು ಹೋಗ್ಯ. ಮತ್ತ ಇದು ನಾಮ, ಇದು ಅಕ್ಕಿ ನಾಮಸ್ಮರಣೆ ಮಾಡ್ಕೊತ ಹಳ್ಳು ಹೋಗಿತ್ತಿದತ್ತ. ಈಕಿ ನಿಯಮದ ಅಕ್ಕಿ ದಿನ ಮಂದಿ ಕರೆ. ಈಕಿ ನಿಯಮದ ಅಕ್ಕಿ. ಮತ್ ಈಕಿ ಏನ್ ಮಾಡ್ತಿರತ್ರಿ? ನಾ ಮಾಡೋದು ಪಾಪ ಅವನಿಗೆ ತಟ್ಟಬಾರ್ದು ಅಂತ ಹೇಳಿ ಪರಮಾತ್ಮನ ನಾಮಸ್ಮರಣೆ ಮಾಡ್ತಿರತ್ತ ಈಕಿ. ಮತ್ತೆ ಹುಡುಗರ ನೇಮ ನಾಮಸ್ಮರಣೆ ಪರಮಾತ್ಮ. ಅವನಿಗಿಂತ ಮೊದಲು ಈಕಿನೇ ಮೋಕ್ಷಕ್ಕೆ ಹೋದಳತ್ತ. ನನಗೆ ಎರಡೂನೇ ತಿಳಿಲಾರ್ದಂಗ ಇದು ಹುಚ್ಚಾಗಿದ್ದೇವೆ ನಾವು ನಡಬಾರ್ದು. ನೀವು ನಿಮಗೆ ಎರಡು ತಿಳಿಯ ಅಕ್ಕಿದ ನಿಯಮ ಅನ್ಬೇಕು. ಅಕ್ಕಿದ ಹೇಳ್ತಿ ಅವನಿಗೆ ನಾ ಮಾಡೋದು ಅವನಿಗೆ ಆಗಬಾರ್ದು ಅಂತ ಹೇಳಿ ಪರಮಾತ್ಮನ ನಾಮಸ್ಮರಣೆ ಮಾಡ್ತಿಳತ್ತ ನೀನೇ ಹೇಳ್ತಿ. ನೇಮ ಅರೇ ಅಕ್ಕಿ ಹಿಡ್ದಾಳತ್ತ, ಅದನ್ನು ಮತ್ತ ನೇಮನು ಹಿಡ್ದಾಳತ್ತ, ಮತ್ತ ಅದನ್ನು ಹೇಳ್ತೀರಿ. ಅದು ದಿನ ಮನಿಗೆ ಮಂದಿ ಎಟ್ಟು ಬರ್ತದ, ಅದು ನಿಯಮ. ಅದು ನೇಮ ಅದು ಹೇಳ್ತೀರಿ. ಇವ ಏನದ, ಅವ ಪರಮಾತ್ಮ ನಾಮಸ್ಮರಣೆ ಮಾಡ್ತಾನ, ಒಂದು ಹಳ್ಳು ಹೋಗಿತ್ತಾನ, ಇವ ನಾಮಸ್ಮರಣೆ ಅಂತ ಇದನ್ನು ಹೇಳ್ತೀವಿ. ಮಹಾರಾಜರ, ನಾವೊಂದು ಕೇಳ್ತ, ನಾಮಸ್ಮರಣೆಯೊಳಗ ಮನುಷ್ಯ ಹೆಂಗಿರ್ತಾನ, ಎದರ ಮ್ಯಾಲ ಅವಲಂಬಿತನಾಗಿರ್ತಾನ. ಯಾವುದು ಇನ್ನೊಂದು ಗೊಡವಿ ನಾಮಸ್ಮರಣೆ ಒಳಗೆ ಇರಂಗಿಲ್ಲ ನೋಡ್ರಿ. ಇಲ್ಲಿ ನೀವು ಕೂತೀರಿ, ಈ ಕ್ವಾಟ್ಯಾವ್ ತಾಯಿ ಒಬ್ಬ ನಾಮಸ್ಮರಣೆ ಮಾಡ್ತಾನೆ ಇಲ್ಲಿ ಕೂತು. ಹೌದು,
ಯಾರು ಕಾಣಿಸಿರಬಾರ್ದು, ಅವ ಒಬ್ಬನೇ ಆಕಿ ಒಬ್ಬಕ್ಕಿನೇ ಅವನ ಕಣ್ಣಾಗ ಕಾಣಿಸಿರ್ಬೇಕು, ಅವನ ನಾಮಸ್ಮರಣೆ ಮಾಡ್ಬೇಕು. ಇದು ನಾಮಸ್ಮರಣೆ ಅಂತಾರೆ. ಇದು ನಾಮಸ್ಮರಣೆ. ಮತ್ತ ಕಿವ್ಯಾಗ ಒಂದ್ ತೊಡೆ ಕಣ್ಣಾಗ ಒಂದ್ ತೊಡೆ ಎಲ್ಲ ಬಂದುದೆಲ್ಲ ನೋಡ್ಕೋತ ನಾಮಸ್ಮರಣೆ ಮಾಡ್ತಿರು ಹಳ್ಳು ಹೋಗಿತ್ತಿರು ಅಂದ್ರೆ ಆ ಕಡೆ ಮಂದಿ ಲೆಕ್ಕ ಇಡುದು ಎಷ್ಟ್ ಮಂದಿ ಬರ್ತದ ಅನ್ನೋದು ನಾಮಸ್ಮರಣೆ ಅನ್ನಂಗಿಲ್ಲ ಇದಕ್ಕೆ. ಮತ್ತೆ ನಿಮ್ ಕಡೆ ಹತ್ತಿರಂದ್ರೆ ಯಾರಿಗೆ ಖುನ್ನ ಹೇಳಂಗಿಲ್ಲ. ನಮ್ ಕಡೆನೂ ಅನ್ನಲ್ಲ, ಇದು ಹಳ್ಳೂರ್ ಕಡೆ ಅಂದ್ರೆ ಯಾರು ಗೊತ್ತ? ಮಾಸ್ತರ್ ನಿಮ್ಗೊಂದು ಮಾತು ಹೇಳ್ತಾ, ಹಿರಣ್ಯಕಶ್ಯಪನ ಮಗ ಪ್ರಹ್ಲಾದ ಹೌದಲ್ಲ, ಹರಿನಾರಾಯಣ ಅಂತಿದ ಹುಟ್ಟದ ಕೂಡಲೇ ಪರಮಾತ್ಮನ ನಾಮಸ್ಮರಣೆ ಯಾರು ಕಲಿಸಿಲ್ಲ, ಅವ್ವ ಅಪ್ಪ ನೇಮ ಇಟ್ರು ನೋಡಿನ. ಇಲ್ಲಿ ನೇಮಿಟ್ರು ಅವ್ರು ಏನು, ಈ ಹರಿನಾರಾಯಣ ಅನ್ನೋದು ಬಿಡುಸತ್ ಹೇಳಿ 100 ಮಂದಿ ಗುರುಗಳಿಗೆ ತಂದ ಕಶ್ಯಪ ಇಟ್ಟಿದ್ದ. 5 ಮಂದಿರ ತರ್ಲಿ 8 ಮಂದಿರ ತರ್ಲಿ 8 ಮಂದಿರ ಒಟ್ಟು ಗುರುಗಳಿಗೆ ತಂದು ಇಟ್ಟ. ಯಾಕ ಇದು ಒಂದು ಬಿಡಿಸತ್ ಹೇಳಿ ಒಂದು ನೇಮ ಮಾಡ್ದವ. ಹೌದು, ಏನು ಇವನಿಗೆ ಹರಿನಾರಾಯಣ ಅನ್ನೋದು ಬಿಡಿಸ್ರಿ, ನಾನೇ ದೇವರು ಅನ್ನೋದು ತಿಳಿಸಿ ಈ ನಾಮ ಹರಿನಾರಾಯಣ ನಾಮ ಇವನು ಬಾಯಿದಿಂದ ಬರಬಾರ್ದು ಹಂಗ ಮಾಡಿ. ಹೌದು ಅಂತ ಹೇಳಿ ಗುರುಗಳಿಗೆ ತಂದ ನೇಮ ಇಟ್ಟ. ಅಲ್ಲಿ ನಾಮಸ್ಮರಣೆ ಗೆದಿತ್ತೋ ಏನೋ ನಿನ್ನ ನೇಮ ಗೆದಿತ್ತು. ಮೊದಲ ಹಿಂದಿಂದ ಹೇಳ್ರಿ. ಹೌದು, ಮೊದಲು ಯಾವಾದಿತ್ತು ಹಿಂದಿನ ಯಾವಾದಿತ್ತ ಇಲ್ಲಿ ಉದಾಹರಣೆಗಳಿಲ್ಲ. ನಾಮದಲ್ಲಿ ನಾಮ ಮಾಡಿ ನಾಮ ನುಡಿದು ಏನು ಗಳಿಸಿದ್ರು ನೇಮದಿಂದ ಯಾರು ಮೋಕ್ಷಕ್ಕೆ ಹೋದರು. ನೇಮ ಯಾವುದು ಧರ್ಮ ಯಾವುದು ಅದೊಂದು ಜರ ಹಂಗೆ ಹಿಂದಿರಿ ನೋಡ್ರಿ. ಪತಿವರ್ತ ಧರ್ಮದು ಉದಾಹರಣೆ ಕೊಡ್ತೀರಿ. ಸೂರ್ಯಾಗ ಅಣಿ ಹಾಕಿ ತರಬದಳು ಅನುಳಾದೇವಿ, ಇದು ನಿಯಮದಿಂದ. ಹೌದಿಲ್ರಿ? ಹೌದು. ಬ್ರಹ್ಮ ವಿಷ್ಣು ಮಹೇಶ್ವರ್ಗೆ ಸಣ್ಣ ಕೂಸುಗಳು ಮಾಡಿದಳು, ಇದು ನಿಯಮದಿಂದ. ಇವು ನಿಯಮಗಳಲ್ಲ. ನಾವು ಈಸಿ ದಿನ ಪತಿವರ್ತ ಧರ್ಮದಿಂದ ಬ್ರಹ್ಮ ವಿಷ್ಣು ಮಹೇಶ್ವರನ ಅತಿ ಋಷಿಯ ಪತಿಯ ಪಾದ ಪೂಜೆಯನ್ನು ಮಾಡಿ ಆ ಪತಿವರ್ತ ಧರ್ಮದಿಂದ ಬ್ರಹ್ಮ ವಿಷ್ಣು ಮಹೇಶ್ವರ್ಗೆ ಕೂಸುಗಳು ಮಾಡ್ಯಾರ ಅನ್ನೋದು ಇದು ಗೊತ್ತದ. ಹಿಂಗ ಗೊತ್ತದ. ಮತ್ತಿದು ನಿಯಮದಿಂದ ಅಂದ್ರೆ ಏನು ಕಲಿಮೆ ಏನು ಹೆಂಗಿದು? ಇದು ನನಗೂ ತಿಳಿಯಲ್ದು, ನಿಮಗೂ ತಿಳಿಲಿಲ್ಲ, ನನಗೂ ತಿಳಿಲಿಲ್ಲ ಅಂದ್ರೆ ಹೆಂಗಾಯ್ತು ಇದು? ಹೆಂಗಾಯ್ತು? ನಾ ಹಿಂದೆ ಉದಾಹರಣೆ ಹೇಳಿನಲ್ಲಿ ನಿಮ್ಗ. ಹೆಂಗ ಒಬ್ಬ ಕುಡುಕ MLA ಬೈದಿದ್ದ ಹೇಳಿದಲ್ಲಿ ನಿಮ್ಗೆ. ಹಂಗ ಕುಡುಕ ಕುಡುಕ ಅಮದ MLA ಬೈದಾನವ, ನಿಷೇಧಾಗ ಬೈಸಾಗ ಅವ ಮಾನಹಾನಿ ಕೇಸ್ ಮಾಡ್ಯಾನ ಅವನ ಮ್ಯಾಗ. MLA ಅವನಿಗೆ ಕೋರ್ಟಿಂದ ನೋಟಿಸ್ ಬಂದವ. ಕೋರ್ಟಿಂದ ನೋಟಿಸ್ ಬಂತು, ಅವಾಗ ಇವನ್ ನಿಷೇಧ ಇಳಿತತ್ತ. ಹೌದಲ್ಲ, ಮಗನ ಒಂದು ಭಾಗದ MLA ಬೈದಿವಿ, ನಿನ್ನ ಕೋರ್ಟಿನಿಂದ ನೋಟಿಸ್ ಬಂದದ, ಮಾನಹಾನಿ ಕೇಸ್ ಹಾಕ್ಯಾರ ಶಾಸಕರು. ಹೌದು. ಅನಾನ ಇವ ವಕೀಲನ ಕಡೆ ಓಡಿ ಹೋದತ್ರಿ ಕುಡುಕ. ಓಡಿ ಹೋಗಿ ಅಂದತ್ತ ಕೆಲಸ ಒಂದು ಹಾತಾಗ್ಯದ್ರಿ ಸಾಹೇಬ್ರ, ನನಗೆ ಬಿಡಿಸ್ಬೇಕು, ನಾಳೆಗೆ ನನಗೆ ಸಜಾ ಅದ. ಹೌದು. ಏನಾಗ್ಯದ? MLA ಅವ್ರಿಗೆ ಬೈದೀನ್ರಿ, ನಿಷೇಧ ಗೊತ್ತಾಗಿಲ್ರಿ, ದೊಡ್ಡ ತಪ್ಪು ಮಾಡಿದಿ ಮಗನ, ಖರೆ ನಿನಗೆ ಬಿಡಿಸ್ತೀನು, ಖರೆ ಬಿಲ್ ಬಹಳ ಆಗ್ತದ. ನಾವು ಬಿಲ್ಲ ವಕೀಲ್ ಎಷ್ಟು ಆಗ್ತದ್ರಿ? 25,000 ಆಗ್ತದ. ಯಾಕಾಗಲ್ಲ ತಗೋರಿ, ಖರೆ ನನಗೆ ಬಿಡಿಸ್ರಿ. ಹೌದು. ಆಯ್ದ ಅಂದ, ನಡಿ ಆಫೀಸ್ಗೆ ಅಂದವ. ಯಾರು? ವಕೀಲ. ಆಫೀಸ್ಗೆ ಹೋದ. ಆಫೀಸ್ದಾಗ ಹೋಗಿ ಒಂದು 4 ಮಾತು ಕಲಿಸದವನಿಗೆ. ಏನು ಕಲಿಸದ? ಅಲ್ಲಿ ಕಟ್ಕಟಿ ಒಳಗೆ ಸಾಹಿಬ ಜಡ್ಜ್ ಸಾಹಿಬ್ ಒದರ್ತಾನೆ, ನೀನು ಕಟ್ಕಟಿ ಒಳಗೆ ನಿಂದಿರ್ಸ್ತಾನ. ಹೌದು. MLA ಅವ್ರಿಗೆ ಬೈದುದು ಕರೆಕ್ಟ್ ಅನ್ನತ್ ಕೇಳ್ತಾನ. ಅವಾಗ ನೀ ಹಿಂಗ್ ಮಾಡು. ಹೆಂಗ ಹೆಂಗ ಹಿಂಗ ಮಾಡಿ ಅಂದ. ಹೌದು. ಆಯ್ತು ಮಾಡ್ತೀನಿ, ಇದಕ್ಕೇನು ಬಿರಿಲಿ ಮಾಡ್ಲಕ್ಕ. ಒದರದ ಸಾಹಿಬ್ ಒಳಗೆ. ಹೌದು. ಒದರಾನ ಕಟ್ಕಟ್ಗೆ ಒಳಗೆ ನಿಂತ, MLA ಅವ್ರಿಗೆ ಬೈದುದು ಕರೆಕ್ಟ್ ಅನ್ನಂದ. ಹೌದು, ಮಾಯಕ್ಕೆ ಬಿದ್ದಿತ್ತ ನಿಮ್ಮ ಆವಾಜಿಗೆ. ನೀನೇ ಬೈದಿ ಅಂತ. ಆಯ್ತು, ಹೊತ್ತು ನೋಡ್ತಾರೆ, ಇದು ಆಗ್ತದ. ಅವಾಗ ಅವ ಅಂದ, ಈ ಜಡ್ಜ್ ಸಾಹಿಬ MLA ಏನ್ರಿ ಸಾಹೇಬ್ರ, ಈ ಹುಚ್ಚು ಹೆಂಗ್ ಬೈತದ, ಇಂಥದಕ್ಕೆ ತೊಗೊಂಡು ಬಂದಿರಿ ಕೋರ್ಟಿಗೆ ಅಂತ. ಮಾತು ಬರಲ್ಲ ಅದಕ್ಕ, ನಿಮ್ಗೆ ಬೈತದ ಹೆಂಗ? ಬೈತದ ಹೆಂಗ? ಏನ್ರಿ ಒಂದು ಭಾಗದ MLA ಇದ್ದೀರಿ, ಇಂಥ ಹುಚ್ಚಿಗೆ ತೊಗೊಂಡು ಬರ್ತದ, ಕೇಸ್ ಸ್ಟ್ಯಾಂಡ್ ಆಗಲ್ಲ, ನಡ್ರಿ ಹೊರಗೆ ಅಂದ. ನಡ್ರಿ ಸ್ಟ್ಯಾಂಡರ್ ಹೊರಗೆ ಬಂದ್ರತ್ರಿ. ಅವ ಅಂದತ್ತ, ವಕೀಲ ಹೆಂಗ್ ಬಿಡಿಸದ ಮಗನ, ನಡಿ ಆಫೀಸ್ಕ. ಹೌದು. ಭಾಳ ಚಲೋ ಮಾಡಿದ್ರಿ, ನಡ್ರಿ ಹತ್ತಿಲ್ಲ ನಿಮ್ಗೆ, ನಡ್ರಿ ಒಳ್ಳೆ ನಡ್ರಿ ಆಫೀಸ್ಕ ಅಂದವ. ಮತ್ತ 25,000 ಕೊಡು ಅಂದವ. ಅಲ್ಲಿ ಕೋಲ್ಯಾಗ ಹೋಯ್ದು, ಅಲ್ಲಿ ಒಳಗೆ ಹೇಳಿದ ನಿನಗ, ಇಲ್ಲಿ ರೊಕ್ಕ ಕೊಡು. ಹೌದು. ಎಲ್ಲಿಂದ ಹೊತ್ತು ಮುಳುಗುತ್ತೇನೆ.
ಯಾವಾಗ ನೇಮೋ ಯಾವಾದ ನಿಯಮ ಯಾವಾದ ಧರ್ಮ ಯಾವುದು ನೇಮ ಯಾವುದು ಯಾವತ್ತು ಮುಗಿತಾನೆ ಹೆಂಗೆ ಅರ್ಥ ಅನಾಥ ಅಂತ ಕಾಲ ಬಂದದ. ಹೌದು 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 ನೋಡಪ್ಪ ಇಲ್ಲಿ ನೋಡು ನಾಮದ ಬಲ ಹೆಂಗದ ಅನ್ನೋದು ಹೇಳುದು. ನಾಮ ಸ್ಮರಣೆ ಮಾಡದ ನಾಮಕ್ಕೆ ನಿಯಮ ಹರಕತೆ ಇಲ್ಲ ಇಲ್ಲಲ್ಲಿ ಹಾ ನಿತ್ಯ ನೇಮಗಳೇಕೆ ಏನು ನೆತ್ತೆಯು ಬೋಳಕ್ಕೆ ನೆತ್ತಿಯು ಗೋಳಕ್ಕೆ ಮತ್ತೆ ತಿಳಿದವನಿಗೆ ತಾ ತಿಳಿದವನಿಗೆ ಹೌದಿಲ್ಲ ಯಾವ ನಿಯಮಗಳು ಬೇಕಾಗಿಲ್ಲ. ಭಗವಂತನ ನಾಮ ಸ್ಮರಣೆ ಮಾತ್ರ ದೊಡ್ಡದ. ಒಂದು ಉದಾಹರಣೆ ಹೇಳ್ತೀನಿ ನಿಮಗ. ಮಹಾರಾಜರ ಪಂಢರಪುರದೊಳಗ ನೀವು ಕರೆಕ್ಟ್ ಹೇಳ್ರಿ ಯಾಕಡೆ ಯಾಸಿ ಕಡಿತಂದ್ರ ನಾ ಕೇಳವನೆ ಕೇಳಲ್ಲ. ಹಾ ಯಾಸಿ ಕಡು ತುಕಾರಾಮ್ ಮಹಾರಾಜರಲ್ಲ, ಇಲ್ಲ ಅವ್ರು ಕಡ್ದ ಯಾಸಿ ಇದ್ದವ್ರಿಗೆ ನಿರ್ತ ಮಾಡವ ನೀವ. ನೋಡೋಣ ಎಷ್ಟು ನಿರ್ತ ಆಗ್ತದ. ಪಂಢರಪುರದಲ್ಲಿ ತುಕಾರಾಮ್ ಮಹಾರಾಜರಿದ್ರಿ, ಅಲ್ಲಿ ದೇವಾಳಂದದಲ್ಲಿ. ಹೌದಲ್ಲ ಅಲ್ಲಿ ಅವನು ವಾಯಿನ ಕೇಳಿ ಕಾಶಿ ಒಳಗೆ ಒಬ್ಬ ಸಿದ್ದೇಶ್ವರ ಶಾಸ್ತ್ರಿ ಅಂತ ಒಬ್ಬರಿದ್ರು. ಕಾಶಿ ಒಳಗೆ ವಾಯನ ಹೋಯ್ತ ಅವಂದು. ದೇವು ಆಳಂದದೊಳಗಿಂದ ವಾಯಿನ ಕಾಶಿಗೆ ಹೋಯ್ತು. ಹಾ ದೇವು ಆಳಂದದೊಳಗೆ ತುಕಾರಾಮ್ ಮಹಾರಾಜ ಅಂತ ಹೇಳಿ ಒಬ್ಬ ಅದಾನತ್ತ. 4 ವೇದ 6 ಶಾಸ್ತ್ರ 18 ಪುರಾಣ ಎಲ್ಲ ಓದಿ ತಿಳಿದು ಮರಾಠಿ ಒಳಗ ಅಭಂಗ ರಚನಾ ಮಾಡ್ಲಕತ್ತಾನತ್ತ. ಅವನಿಗೆ ನೋಡ್ಬೇಕಂತ ಹೇಳಿ ಕಾಶಿ ಒಳಗಿಂದ ಅಲ್ಲಿಗೆ ಬಂದತ್ತವ. ಶಾಸ್ತ್ರಿ ಎಟ್ಟು ತಪ್ಪು ಮಾಡ್ಲತ್ತಾನೋ ಏನ ಕರೆಕ್ಟ್ ಮಾಡ್ಲಕತ್ತಾನೋ. ಎಲ್ಲಿ ಮಹಾರಾಷ್ಟ್ರ ರಾಜ್ಯದೊಳಗೆ ದೇವು ಆಳಂದಕ್ಕೆ ಬಂದ. ಹೌದು. ಆ ದೇವು ಊರೊಳಗೆ ನಿಂತು ಕೇಳ್ದ, ಇಲ್ಲಿ ಒಬ್ಬ ತುಕಾರಾಮ್ ಮಹಾರಾಜ ಅದಾರತ್ತ, ಹಗಲ ರಾತ್ರಿ ವಿಠಲ ವಿಠಲ ಅತಾನತ್ತ. ಹೌದು. ಅವನಿಗೆ ನೋಡ್ಲಕ್ಕ ಬಂದಿನ. ಆ ಊರನವ್ರು ಅಂದ್ರತ್ತ ತುಕಾರಾಮ್ ಮಹಾರಾಜನೇ ನಮ್ಮ ಊರಾಗಿಲ್ಲ ಅಂದ್ರತ್ತವ. ಇಲ್ಲಿ ಇಲ್ಲ ಅಂದ ನಿಮ್ಮ ಊರು ವಾಯ್ನಾನೇ ಬಂದದ ಕಾಶಿಗೆ ಅಂದತ್ತವ. ಅಲ್ಲಿಂದ ಬಂದಿದ ಅವನಿಗೆ ಆದತ್ ನೋಡ್ರಪ್ಪ ಕೇಳಿ ಯಾರಿಗಾರಿ ತುಕಾರಾಮ್ ಮಹಾರಾಜ ಅದಾರತ್ತ. ಹೌದು. ಅವಾಗ 4 ಮಂದಿ ಆ ಗಿಡದ ಬಡ್ಡಿ ಕಟ್ಟಿ ಮ್ಯಾಗ ಕೂತವ್ರು ಅಂದ್ರತ್ರಿ, ಅದಾನ ಹೈಂದು ಏಡ್ಯಾ ತುಕ್ಕಿ ಆತರ ಅಂತವ ಅದಾನ ಅಂದ್ರತಾವ. ಏಡ್ಯಾ ತುಕ್ಕಿ ಅಂದ್ರೆ ಏನು? ಹುಚ್ಚ ತುಕಾರಾಮ್ ಅಂತ ಹೇಳಿ ಕಣ್ಣು ತಾಳ ಕೈಯಾಗ ಹಿಡ್ಕೊಂಡು ಓಣ್ಯಾಗ ತಿರುಗಾಡ್ತಾನ ಅವ ಮಾತ್ರ ಹಾನ್ ಅಂದ್ರ. ಮಹಾರಾಜ್ ಇಲ್ಲಿ ಯಾರಿಲ್ಲ, ಮಹಾರಾಜರಿಲ್ಲ. ಹುಚ್ಚ ತುಕಾರಾಮ್ ಇಡೀ ಊರತ್ತದ. ಹೌದು. ಅವ ಮಾತ್ರ ಹಾನ. ಅವಾರಿ ಎಲ್ಲಿ ಹಂಗ ತೋರಿಸ್ರಿ ಅಂದತ್ತಿವ. ಹೌದು. ಹಿಂಗೆ ಹೋಗಿ ಮುಂದೆ ಮನಿ ಅದಂದ್ರತ. ಅಲ್ಲಿ ಹುಡುಗರು ಆಡ್ತಾವ ನೋಡ್ ಅಂಗಳಾಗ ಹುಡುಗರು ಆಡ್ತಾವ. ಅಲ್ಲಿ ಹೋಗಿ ಕೇಳಂದ್ರ. ಹೌದು. ಅಲ್ಲಿ ಕೇಳ್ಕೊತ ಹೋಗಿ ಹುಡುಗರು ಒಂದು 10-20 ಹುಡುಗರು ಆಡ್ತೀವತ್ರಿ. ಅಲ್ಲಿ ಹೋದತ್ತ. ಇಲ್ಲಿ ತುಕಾರಾಮ್ ಮಹಾರಾಜರ ಮನಿ ಎಲ್ಲಿ ಅದತ್ ಕೇಳಿದ್ರತ್ರಿ ಹುಡುಗುರಿ. ಹುಡುಗರು ಅಂದತ್ತ ತುಕಾರಾಮ್ ಮಹಾರಾಜನೇ ನಮ್ಮ ಇಲ್ಲ ಅಂದತ್ತ ಅವು. ಅಲ್ಲಿ ಹೇಳ್ಯಾರ ಹಾರತ್ತ. ಹಾನ್ ಖರೆ ಹುಚ್ಚ ತುಕಾರಾಮ್ ಅದ ಏಡ್ಯಾ ತುಕ್ಕಿ ಅದ. ತುಕಾರಾಮ್ ಮಹಾರಾಜ ಇಲ್ಲ. ಹೌದು. ಏಡ್ಯಾ ತತ್ತಾರ ಅವ್ನಿಗೆ. ಹೌದು. ಅಂದ ಕೂಡಿ ಅವಾರಿ ಎಲ್ಲಿ ಅನ್ನತ್ ಕೇಳ್ದ. ಹೌದು. ಇಲ್ಲಿ ಅದ ನೋಡ ಮುಂದೆ ಮನಿ. ಆ ಮನಿಗೆ ಹೋರಿ ಅಂದ. ಅಲ್ಲಿಗೆ ಬಂದವ ಕಾಶಿ ಒಳಗಿಂದು ಸಿದ್ದೇಶ್ವರ ಶಾಸ್ತ್ರಿ ಬಂದು ಕೇಳ್ದವ್ರ ಮನ್ಯಾನವ್ರಿಗೆ, ಇಲ್ಲಿ ತುಕಾರಾಮ್ ಮಹಾರಾಜ್ರಿ ಎಲ್ಲಿ ಅದಾರ? ಅವ್ರು ಚರಿಗಿ ತೊಗೊಂಡು ಹೋಗ್ಯಾರ. ಯಾವಾಗ ಬರ್ತಾರ? ಅವನಿಗೇನು ಬರುದು ನಿಯಮ ಇಲ್ಲ ಅಂದ್ರು. ಅಲ್ಲೇ ಕೂತ ಅಲ್ಲೇ ಇಟ್ಟಲ್ಲಿ ನಾಮಸ್ಮರಣೆ ನಡೀತಂದ್ರ ಅಲ್ಲೇ ಹೊತ್ತು ಮುಳುಗ್ತಾ ನಡಿಬಹುದು ಅಂದ್ರು. ನೇಮ ಪೇಮ ಇಲ್ಲ, ನೇಮ ಇಲ್ಲ ಅವನಿಗೆ ಬರ್ಲಕ್ಕ. ಇಟ್ಟಕ್ಕೆ ಬರ್ಬೇಕು, ಇಲ್ಲೇ ಹೋಗ್ಬೇಕು, ಹಿಂಗೆ ನಾಮಸ್ಮರಣೆ ಮಾಡ್ಬೇಕು, ನೇಮ ಇಲ್ಲ. ನೇಮ ಇಲ್ಲ ಅವನಿಗೆ. ಹೌದು. ಕೂತಲ್ಲಿ ಪಾಂಡುರಂಗ ನೆನಪ ಹೊತ್ತು ಮುಳುಗ್ತಾನ ಅದೇ ನಡೀತದಲ್ಲಿ. ಹೌದು. ನೀವು ನೋಡಿ ಬರ್ರನ ಹೋಗಿ ಅಲ್ಲಿಗೆ ಬರ್ಬೇಕಂತ ಹೇಳಿ ಆ ಕಂಟಿ ಒಳಗೆ ಜಂಗಲ್ದೊಳಗೆ ಅಲ್ಲಿ ಹೋದ. ಆ ದೇವು ಗುಡ್ಡದೊಳಗೆ ಹೋಗುದ. ಕಂಟಿ ಒಳಗೆ ಎಲ್ಲೋ ಒಳಗೆ ಜಂಗಲ್ದೊಳಗೆ ಕಂಟಿ ಹಾಕುತ್ತು. ಅವಾಜ್ ಬರ್ತಿತ್ತೇನ್ರಿ? ವಿಠಲ 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 ಪಾಂಡುರಂಗ ವಿಠಲ 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 ಪಾಂಡುರಂಗ ವಿಠಲ ಹರಿ ಓಂ ವಿಠಲ ಜಯ ಜಯ ವಿಠಲ 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 ಪಾಂಡುರಂಗ ಬಿಡುವ. ಇಲ್ಲ ಭಜನ ಚಾಲುನೇ. ನಿನಗೂ ಮೋಕ್ಷ ಐತಿ ಅನ್ನತ್ತಿನ. ನೀನು ತುಕಾರಾಮ್ನೇ ಆದೇನಂದಾಗ ನಾಮಸ್ಮರಣೆ ರೀ. ಆ ಕಂಟಿ ಒಳಗೆ ಕೇಳ್ಕೊತು ಹಾದ ನಿಂತ್ಕೊಂಡು ಇವನು ಕೇಳ್ದ ಬರಲ್ಲ. ಕಂಟ್ಯಾಗ ಅವಾಜ್ ಬರ್ತದ. ಹೋಗಿ ನೋಡ್ತಾನ, ಚರ್ಗಿ ಮುಂದೆ ಇಟ್ಕೊಂಡು ಚರ್ಗಿ ತೊಗೊಂಡು ಕೂತಾನ. ಸೊಂಡಸ್ ಕೂತದ. ಮನುಷ್ಯ ಏನು ಮಹಾರಾಜ ಅತ್ತಾರ ನಿನಗೆ ಬಾ ಎದ್ದಂದ. ಎಂತ ಅಮಂಗಳ ಕೆಲಸ ಮಾಡ್ಲಕತ್ತಿ. ಕಾಶಿದಿಂದ ಬಂದವ ಸಿದ್ದೇಶ್ವರ ಶಾಸ್ತ್ರಿ. ಹೌದು. ಬಾ ಅಂತ ಅಂದ್ಕೂಡ್ಲೆ ನೀರು ಮುಟ್ಟಿ ಬಂದತ್ತ ಕೇಳ್ದ, ಏನ್ ಅಮ್ಮಗಳ ಜಾಗನಾಗ ಕೆಲಸ ಮಾಡ್ತೇವ ಮಹಾರಾಜ? ನಾಮಸ್ಮರಣೆ ಕಿಮ್ಮತ್ ಏನ್ ತಿಳಿದಿದ್ದೀನಿ. ನಾಮಸ್ಮರಣೆ ಕಿಮ್ಮತ್ ಅಂದ್ರೆ ಏನದು ನಿನಗ? ಕೂತಿದಿ ಸಂಡಾಸ್ಕ
ಮಾಡ್ತಿ ಇಂಥ ಕೆಲಸ ಪರಮಾತ್ಮ ನಾಮ ಸ್ಮರಣಿತು ಮಾಡಬೇಕಿಲ್ಲ ಅವಾಗರೇ. ಅವಾಗ ನೀನು ಊರಾಗ ಯಾನ ಮಂದಿ ಬೇಯ್ತಾರ ಖರೇನೆ ಅದಂತ ನೀ ಖರೆ ಖರೆ ಹುಚ್ಚು ತುಕಾರಾಮನೇ ಇದ್ದೀನಿ. ಇದ್ದೀನಿ ಖರೆ ಊರೆಲ್ಲ ಹೇಳಿದ್ರೆ ಹುಸ್ ತುಕಾರಾಮಿ ಅಂದಾರ ನೀನು. ಹೌದು ಹೌದು, ನಿಮಗೂ ಅದೇ ಅನುಮಾನತ್ತಿನ ಇನ್ನು. ಅವಾಗ ಹಂಗೆ ಹೇಳ್ಕೋತ ಊರಾಗ ಹಣಮಾದೇವ್ರ ಕಟ್ಟಿಗೆ ಬಂದ್ರಂತ. ಯಾಕೆ ಸಂಡಾಸ ಮಾಡಲಿ ಅತ್ತಿಯೋ ಬಿಡುವಲ್ಲ ಅಂತಂದ. ಇವಾಗ ಕಾಶಿದಿಂದ ಬಂದವ ಇಲ್ಲಿ ಸಂಡಾಸಕ್ ಮಾಡಲ್ಲ ರೀ ಬಿಡು. ಅವಾಗ ತುಕಾರಾಮ್ ಮಹಾರಾಜರು ಅಂದ್ರತ್ರಿ, ಅದಕ್ಕೆ ನಾಲಿಗೆಗೆ ರೂಢ ಬಿದ್ದದ, ನಾ ಬಿಟ್ರೆ ನಾಲಿಗೆ ಬಿಡಲ್ದಂದತ್ತವ. ನಾಲಿಗೆಗೆ ಅಂದ ರೂಢ ಬಿದ್ದದ, ಅದಕ್ಕೆ ಇಟ್ಟಲ್ಲ ಬಿಟ್ಟಲ್ಲ ಅಂದ್ ರೂಢ ಬಿದ್ದದ, ನಾ ಬಿಟ್ರು ಅದು ಬಿಡಲ್. ಅವಾಗ ಒಂದ ಬಂದವ ನಾಲಿಗೆಗೆ ರೂಢ ಬಿದ್ದದ. ನೀ ಬಿಟ್ರು ನಾಲಿಗೆ ಬಿಡಲ್ದು. ನಾಲಿಗೆ ಬಿಡಲ್ದು, ತೆಗಿ ನೋಡ ಜರ ನಾಲಿಗೆ ಹೊರಗೆ ತಂದವ. ಬಂದವ ಜರ ನಾಲಿಗೆ ತೆಗಿ ಹೊರಗಂದ, ನಾಲಿಗೆ ತುಸು ಬತ್ತ. ಹೌದೌದು, ಆ ಒಳಗೆ ಕೈ ಹಾಕಿ ನಾಲಿಗೆನ ಕಿತ್ತು ಬಿಟ್ಟ. ನಾಲಿಗೆನ ಕಿತ್ತು ಬಿಟ್ಟ. ಒಳಗೆ ಕೈ ಹಾಕಿ ನಾಲಿಗೆನ ಕಿತ್ತದ ಯಾವ? ಕಾಶಿದಿಂದ ಬಂದವ ಶಾಸ್ತ್ರಿ, ಸಿದ್ದೇಶ್ವರ ಶಾಸ್ತ್ರಿ. ಯಾರ್ದು? ತುಕಾರಾಮ್ ಮಹಾರಾಜರದು. ನಾಲಿಗೆ ಕಿತ್ತು ಕಲ್ಲಿನ ಮ್ಯಾಗಿಟ್ಟ. ಅಲ್ಲಿ ನೋಡ್ರ ಹೆಂಗತ್ತದ ನೋಡೋಣ. ಇನ್ನು ನಿನ್ನ ನಾಲಿಗೆಗೆ ರೂಢ ಬಿದ್ದತಿ. ಅಲ್ಲಿ ಹೆಂಗತ್ತದಂದ್ರ ಕಲ್ಲಿನ ಮ್ಯಾಲಿದು ಇಟ್ಟುದು ನಾಲಿಗೆ ಇಟ್ಟಲತ್ತಿದ್ದು, ಅವನ ಶರೀರದೊಳಗಿನ ರೋಮ ಇಟ್ಟಲತ್ತಿವು ನಾಮಸ್ಮರಣೆ ಒಳಗೆ. ಹೌದು 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 ಹೌದು, ತೆಗೆದಿಟ್ಟು ನಾಲಿಗೆ ಇಟ್ಟಲತ್ತದ. ಎಷ್ಟು ತಲ್ಲೇನಾಗ್ಯದ ನಾಮಸ್ಮರಣೆ ಒಳಗೆ. ಮೈ ಒಳಗೆ ಇದ್ದಂತ ರೋಮಗಳು ಇಟ್ಟಲತ್ತವ. ಅವಾಗ ಕಾಶಿದಿಂದ ಬಂದಂತ ಶಾಸ್ತ್ರಿ ಧೋತರಾಶಿ ಅಡ್ಡ ಬೀಳ್ತಾನ ತುಕಾರಾಮನ ಮುಂದೆ. ನಿನ್ನ ನಾಮಸ್ಮರಣೆ ಒಳಗ ಅಪಾರವಾದಂತ ತಲ್ಲಿನಾಗಿದೋ ಭಗವಂತ, 3 ಲೋಕದಲ್ಲಿ ನಿನ್ನಂತ ವ್ಯಕ್ತಿ ನನಗೆ ಸಿಗಲ್ಲ. ನಿನ್ನ ಋಣ ಹೆಂಗ ಮುಟ್ಟಿಸಿಲ್ಲ ಅಂತ ಹೇಳಿ ಪೆನ್ ತಗೊಂಡು ಅವನ ಹೆಸರಲ್ಲೇ ಒಂದು ಆರತಿ ಬರೀತಾನ. ಆರತಿ, ಕಾಕಡ ಆರತಿ. ಕಾಕಡ ಆರತಿ ಬರೆಯೊಳಗ ಪರಮಾತ್ಮ ಏನು ಮಾಡ್ದ? ಆ ಪೆನ್ನಿನೊಳಗಿನ ಮಸಿ ಆಗಿ ಮಾಡಿಬಿಟ್ಟ. ಆರತಿ ಪದ ಬರುವಾಗ ಪೆನ್ನಿನೊಳಗಿನ ಮಸಿ ಆಗಿಬಿಡ್ತು 4 ಅಕ್ಷರ ಬರೆಯಟಿಗೆ. ಆಯ್ತಂದ್ರೆ ನನಗೆ ಬೇಡುದಿತ್ತು, ನನ್ನ ಬಳಿ ಇತ್ತಲ್ಲ. ನೋಡ್ರಿ ಎಲ್ಲಿ ತಂದ 5 ರೂಪಾಯಿ ಕೊಟ್ಟು ನನ್ ತೋರೆತಾನ. ಇಲ್ಲ, ಪೆನ್ನಿನ ಮಸಿ ಯಾವ್ರಿ ನಮ್ದ್ರದಾಗ? ಮಾಸ್ತರ, ಯಾಕ್ರಿ? ಈ ಸಮುದ್ರ ಎಷ್ಟು ಮಸಿ ತುಂಬ್ಯದ ಪಾಂಡುರಂಗನಲ್ಲಿ ತುಂಬ್ಯದ ಕೊಡಂತ ಶಕ್ತಿ ಅವನಲ್ಲಿ ಆದ. ನಿಮಗ ಪರೀಕ್ಷೆ ಮಾಡ್ಯಾನವ ಅಲ್ಲಿ. ಅವನು ಗುಣಗಾನಕ್ಕ ಅವನಿಗೆ ಎಷ್ಟು ಸಪ್ತ ಸಮುದ್ರ ಪಾನಿ ಎಲ್ಲ ನೀರೆಲ್ಲ ಮಸಿ ಮಸಿ ಮಾಡಿದ್ರು ಅವನು ವರ್ಣನೆ ಮಾಡ್ಲಿಕ್ಕೆ ಕಮ್ಮಿ ಬೀಳ್ತದ. ಇದು ಎಲ್ಲಿ ಹತ್ಬೇಕು? ಪೆನ್ ಎಲ್ಲಿ ಹತ್ಬೇಕು? ಹೌದು, ಸಾಗರದ ನೀರ ಮಸಿ ಮಾಡಂತ ಶಕ್ತಿ ಅವನಲ್ಲಿ ಅದ. ಅದ ಬರ್ಕೋತ ಪೆನ್ನಿನ ಮಸಿ ಆಯ್ತು. ಅವಾಗ ಸಿದ್ದೇಶ್ವರ ಶಾಸ್ತ್ರಿ ಅಂದತ್ತ, ಏನತ್ತ? ಪೆನ್ನಿನ ಮಸಿ ಆಯ್ತು, ಇನ್ನು ಹೆಂಗ ಮಾಡ್ಲಂತ ಹೇಳಿ ತನ್ನ ಕೈಗೆ ಹೊಡೆದು ಒಳಗಿನ ರಗತ್ತ ತೆಗೆದ ಕೇಸಿಂದ ಆ ರಗತ್ತದಿಂದ ಆರತಿ ಬರ್ದ. ತನ್ನ ಮೈಗೆ ಹೊಡೆದು ಕಲ್ಲಿನಿಂದ ರಗತ್ತ ತೆಗೆದು ಆ ರಗತ್ತದಿಂದ ಆರತಿ ಬರೆದ ಮುಗಿಸದ ಕಾಶಿ ಒಳಗಿನ ಶಾಸ್ತ್ರಿ. ಹೌದಲ್ಲ? ಅವಾಗ ನಿಮ್ಮಂತ ಕುತ್ತು ಜನ ಕೇಳಿದ್ರತ್ತ, ಏನತ್ತ? ಯಾನ್ರಿ ಮ್ಯಾಗ ಕರಿ ಮಸೀಲೆ ಬರ್ದ್ರಿ, ತಳದ ಕೆಂಪು ಮಸೀಲೆ ಯಾಕೆ ಬರ್ದ್ರಿ ಅಂದ್ರತ ಮಂದಿ. ಇದರ ಅರ್ಥ ತಿಳಿಯಲ್ದು, ನಮ್ಗೆ ಅರ್ಥ ತಿಳಿಯಲ್ದು. ಯಪ್ಪ, ಅಪಾರವಾದಂತ ನಾಮಸ್ಮರಣಿ ಒಳಗೆ ಶಕ್ತಿ ಅದು. ತುಕಾರಾಮನ ಮೈ ಒಳಗಿನ ರೋಮ ನಾಲಿಗೆ ಕಿತ್ತಿಟ್ರೆ ವಿಠಲಾಗ್ತದ. ಅಂತವನ ನಾಲಿಗೆ ಕಿತ್ತಿಟ್ಟು ದೊಡ್ಡ ತಪ್ಪು ಮಾಡಿದನ. ಅದರ ಕಾಲಾಗ ನನ್ನ ರಗತ್ತದಿಂದ ಅವನ ಋಣ ಮುಟ್ಟಿಸಿ ಹೋಗ್ಬೇಕಂತ ಹೇಳಿ ಅವನ ಆರತಿ ಬರೆದಿನ ನನ್ನ ರಗತ್ತದಿಂದ ಅಂತ ಹೇಳದತ್ತೆ. ಯಾರು? ಕಾಶಿ ಒಳಗಿನ ಶಾಸ್ತ್ರಿ. ಇಲ್ಲಿ ಕೇಳುದು ಅದು ನಮ್ಮ ಸತ್ಯಪ್ಪ ಮಾಸ್ತರ್ಗಿ. ಏನು? ನಮ್ಮ 18 ಪುರಾಣ ಪಂಡಿತದ ಮಾಸ್ತರ್ಗಿ. ಏನು ಕೇಳಿದಿ? ತುಕಾರಾಮ ಮಹಾರಾಜರು ಬೈಲ್ ಕಡಿ ಸಂಡಸ್ ಕುತ್ತು ಜಾಗಿನೊಳಗ ಹೌದು ನಾಮಸ್ಮರಣೆ ನುಡಿಲತ್ತಾರ. ಕೆಲಸ ಅಮಂಗಳ ನಡೆದಾಗ ಹೌದು. ಇಲ್ಲಿ ಏನ್ ನೇಮ ಅದೇನ ಅವ್ರಿಗೆ? ಇಲ್ಲ. ಇಲ್ಲೇ ನಾಮಸ್ಮರಣೆ ಮಾಡಬೇಕು, ಇಲ್ಲಿ ಮಾಡಬಾರದು, ಯಾವ ನಿಯಮಗಳಿಲ್ಲ. ಹೌದಿಲ್ರಿ? ಹೌದು. ನಾಮದ ಬಲ ಒಂದಿದ್ರೆ ಸಾಕು, ನೇಮ ಹರಕತ್ತೇ ಇಲ್ಲ. ಇಲ್ಲ. ಹೆಂಗ್ ಮಾಡ್ತಿ ಮಾಡು. ಅವಾಗ ಹೇಳ್ತಾನೆ ಏನಂತ? ಅಲ್ಲಿ ಇನ್ನೊಬ್ಬ ಶಾಸ್ತ್ರಿ ಇದ್ದ. ಯಾರು? ಬಂಬಾಜಿ ಭಟ್ ಅಂತ ನೋಡ್ರಿ. ಅದೇ ದೇವಾಳಂದದೊಳಗ ಬಂಬಾಜಿ ಭಟ್ ಅಂತ ಹೇಳಿ ಒಬ್ಬರಿದ್ರು. ತುಕಾರಾಮನ ಅಭಂಗೆಲ್ಲ ಒಯ್ದು ನದಿ ಒಳಗೆ ಚೆಲ್ಲಿದ್ದ. ಹುಚ್ಚ ನೀವು ಏನ್ ಮಾಡ್ತಂತ ಹೇಳಿ. ಹೌದು. ಎಲ್ಲ ಅವ ಮಾಡದಂತ ಅಭಂಗಗಳು ಎಲ್ಲ ಗ್ರಂಥಗಳು ಮುಳುಗುದು ಸಹಿತ ಎತ್ತು ತೇಲ್ ಹಿಡಿದವ್ ನೋಡ್ರಿ ಅವನ ನಾಮದ ಬಲಕ್ಕಾಗಿ. ಆ ಪಾಂಡುರಂಗನ ನಾಮ ಸ್ಮರಣಿಗಾಗಿ ಎಟ್ಟು ಒಗಿತಾನ. ಎಂತ ಹೊಳಿ
ಭರ್ಪೂರ ಹರಿದ್ರು ಅವೆಲ್ಲ ಹೊಳ್ಳಿ ಬಂದು ಮ್ಯಾಗ ಬೀಳ್ತೀವತ್ತ, ನದಿ ಮ್ಯಾಗ ತೇಲ್ತಾವ್ ಮ್ಯಾಗ ತೇಲ್ತೀವತ್ತ. ಇದು ನಾಮದ ಬಲ. ನಾಮದ ಬಲ ವಿಷಯ ಹಿಂಗ ಬರ್ಬೇಕು, ಕರೆಕ್ಟ್ ಕೊಡ್ಬೇಕು. ಇನ್ನೊಂದು ನಾಮದ ಬಲ ಹಾ ನೋಡ್ರಿ, ಪರಮಾತ್ಮ ನೇಮ ಹಾಕದ ಹಾ ಯಾರಿಗೆ ಭಕ್ತ ಮಾರ್ಕಂಡನ ತಾಯಿ ತಂದಿಗೆ. ಹೌದು, ನಿನಗ 2 ಮಕ್ಕಳವ ನೇಮ ನಿನ್ನ ಹಣಿಬಾರ್ದಾಗ. ಹೌದು, ಏನು 2 ಮಕ್ಕಳು? ಒಂದು 100 ವರ್ಷದ ಮಗ, ಒಂದು 14 ವರ್ಷದ ಮಗ. ಯಾವ್ದು ಬೇಕು ನೋಡು. ನಿನ್ನ ಹಣಿಬಾರ್ದಾಗ 2 ಮಕ್ಕಳವ, ಅವು ಎರಡು ಕುರ್ದಾಗ ಒಂದು ಕೇಳು, ಅದು ನಿನಗೆ ಕೊಡ್ತೀನಿ ಅಂತ ಹೇಳಿದ ಪರಮಾತ್ಮ. ನನಗೆ ಶಾಣ್ಯ ಮಗ ಕೊಡು ಅಂತ ಹೇಳಿ ಬೇಡದರು. ಹೌದು, ಹೌದಿಲ್ಲ? ಹೌದಲ್ಲ, ಕೊಟ್ಟು ಹಾದ ಖರೆ ಪರಮಾತ್ಮನ ನಾಮದ ಬಲದಿಂದ ಶಿವಮಂದಿರದಲ್ಲಿ ಕೂತು ಹೌದು ಮಾರ್ಕಂಡೆ 14 ವರ್ಷದ ಅವಿಷಯ ಎಷ್ಟು ಮಾಡ್ಕೊಂಡ್ರಿ? 14 ಕಲ್ಪ. 14 ಕಲ್ಪ ಮಾಡ್ಕೊಂಡ. ಬರೇ ಓಂ ನಮ ಶಿವಾಯ, ಓಂ ನಮ ಶಿವಾಯ ಒಂದು ನಾಮದ ಪರಮಾತ್ಮನ ನಾಮದ ಬಲದಿಂದ. ಹೌದು ಹೌದು ಹೌದು, ಹ? ಹೌದಲ್ಲ. ಹಂಗ ನೀವು ಮಾಡದಂತ ನಾಮದೊಳಗ ನೀ ಮಾಡುದು ನೇಮ ಹಿಡಿದಿರಿ ಮಾಸ್ತರ. ಯಾವ ನೇಮ ಹಿಡಿದಿದಿ, ಯಾವ ಪರಮಾತ್ಮ ನಿನ್ನ ನೇಮಕ್ಕೆ ಮೆಚ್ಚಿ ಬಂದಾನ. ಹಿಂಗ ಕಬ್ಬು ಹಚ್ಚುದು, ದನ ಬಿಡುದು, ಎಮ್ಮೆ ಕವುದು ಇದು ಹೇಳಬೇಡ್ರಿ. ಅಲ್ಲಿ ತಂದು ಇಲ್ಲಿ ಹೇಳುದು, ಇಲ್ಲಿದು ಅಲ್ಲಿ ಹೇಳುದು, ನೀವು ಎದಕ್ಕೆ ಬೇಕಾಗ್ಯಾವ? ಇವು ಬೇಕಾಗಿಲ್ಲ. ಇನ್ನೊಂದು ಹೇಳ್ತೀನಿ ನಾಮಸ್ಮರಣಿ. ಏನದ? ಯಾರು? ರಾಧಾ. ಹಾ ಹಾ, ರಾಧಾ ಯಾರು? ಕೃಷ್ಣನ ನಾಮಸ್ಮರಣೆ. ಕೃಷ್ಣ 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 16,000 ಗೋಪಸ್ಥರು ಸ್ತ್ರೀಯರೊಳಗೆ ಅಷ್ಟ ಭಕ್ತಿವಾನು ಪರಮಾತ್ಮನ ನಾಮಸ್ಮರಣೆ ಮಾಡ್ತಿರು ರಾಧಾ. ರಾಧಾ. ಹೌದು, ಅವಾಗ ಸತ್ಯಭಾಮಿ ಸತ್ರಾಜಿತನ ಮಗಳು ದೊಡ್ಡಕ್ಕಿ. ಹೌದಲ್ಲ, ಅವಾಗ ಐಶ್ವರ್ಯವಂತಿ ಆಕಿಗೆ ಅಹಂಕಾರ ತುಂಬಿತ್ತು. ಎದರದು? ಶ್ರೀಮಂತಿಕೆ ಅಹಂಕಾರ ತುಂಬಿತ್ತು. ಯಾರಲ್ಲಿ? ನಮ್ಮಪ್ಪ ರಾಜ. ನಮ್ಮಪ್ಪ ರಾಜ ಕೃಷ್ಣನ ಹೆಂಡತಿನ ದೊಡ್ಡಕ್ಕಿ ಅಂತ ಹೇಳಿ ಯಾರಿಗೆ? ಸತ್ಯಭಾಮಿಗೆ ತುಂಬಿತ್ತಿದು. ಹೌದು, ಅವಾಗ ಕೃಷ್ಣ ಯಾರಿಗೆ ನಂಬತಾನ? ಯಾರಿಗೆ? ಈಕಿ ಕೃಷ್ಣ ಕೃಷ್ಣ ಅನ್ಕೋತ ಬರೋಣ ಸಿಟ್ಟು ಬತ್ತಿಕ್ಕಿದಿ. ಯಾರಿಗೆ? ಸತ್ಯಭಾಮಾಗ. ದೊಡ್ಡಕ್ಕಿನ ರಾಜನ ಮಗಳನ ಕೃಷ್ಣನ 8 ಮಂದಿ ಪಟ್ಟದ ರಾಣಿ ಒಳಗನ. ಹೌದಲ್ಲ, ನಾ ಕೃಷ್ಣ ಅನ್ಬೇಕು, ಕೃಷ್ಣಗ ಒಪ್ತದ. ಈಕಿ ಅಂದದ ಕಿಮ್ಮತ್ತಿಲ್ಲ ಅಂತ ಹೇಳಿ ನನಗ ಹೆಚ್ಚಿಗೆ ಈಕಿನೇ ಓಟದಂದ್ರ ಈಕಿನ ಆ ಕೃಷ್ಣನ ಹೆಸರು ಬಿಡಿಸ್ಬೇಕಂತೇಳಿ ರಾಧಾಗ ಕರೀತಾಳ. ಹೌದು, ರಾಧಾಗ ಕರೆದು ಒಂದು ಮಲು ಮಾಡ್ತಾಳ. ಏನು ಮಲು ಅಂದ್ರೆ ಹೆಂಗ? ಒಂದು ಇಟ್ಟುದ ಗಲಾಸ್ ತಂದ ಅದ್ರಾಗ ಬೆಂಕಿ ಅಂತ ಹಾಲು ಕಾಸದ್ರು. ಇಟ್ಟುತ್ತ ಏನು ಸಿಗ್ತಾವ? ಬೆಳಗಾವ್ ಸಿಗ್ತಾವ ನಡೀನಿ. ಹಾ, ಇಟ್ಟುದ ಗಲಾಸ ಬೆಂಕಿ ಅಂತ ಹಾಲ ಅಂದ್ರೆ ಅಟ್ಟು ಸುಡು ಸುಡು ಹಾಲ, ಬೆಂಕಿ ಅಂತ ಹಾಲು ಅದ್ರಾಗ ಹಾಕಿ ಕೃಷ್ಣ 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 ಉಸುಲು ತೋಡ್ಕೊಳ್ಳಾರ್ದ ಕೃಷ್ಣ ಆತಾಳ. ಹೌದು, ಈ ಹಾಲು ಕುಡಿಲಕ್ಕಿನ ಕೈಯಾಗ ಕುಡಿಬೇಕು. ಇವು ಹಾಲು ಆಗುತ್ತಾನರೆ ಕೃಷ್ಣ ಅನ್ನೋದು ಬಿಡಿಸ್ಬೇಕು. ಹೌದು, ಸುಡು ಸುಡು ಹಾಲ ಕುಡಿತಾಳಂಗ ಕೃಷ್ಣ ತಾಳ ಅಟೋ ತಾಣರೆ ಬಿಡಿಸ್ಬೇಕಂತೇಳಿ ಸಿಟ್ಟು ಬಂದು ಬೆಂಕಿ ಅಂತ ಹಾಲ ಇಂಥ ಗ್ಲಾಸ್ದಾಗ ಹಾಕಿ ರಾಧಾನ ಕೈಯಾಗ ಕೊಡ್ತಾಳ ಸತ್ಯಭಾಮಿ. ಹೌದು, ಇವು ಈಗ ಸದ್ಯ ಕುಡಿ ಈಕಿಯಾರಿ ಹಾಕೊಂಡ ಕೃಷ್ಣ ಕೃಷ್ಣ ತಾಳ ಕುಡಿಬೇಕು. ಅಂದ್ರೆ ಕುಡು ಎಳೆಗಾರ ಬಿಡಿಸ್ಬೇಕು ಅನ್ನೋದು, ಅಟ್ಟರೆ ಬಿಡಿಸ್ಬೇಕು ಅನ್ನೋದು ಶಾಪತ್ತಿಕ್ಕಿನಲ್ಲಿ. ಕೈಯಾಗ ಕೊಟ್ಟಳತ್ತ ರಾಧಾನ ಕೈಯಾಗ ಹಾಲ ಹಚ್ಚದಳ ಬಾಯಿಗೆ. ರಾಧಾ ಗ್ಲಾಸ್ ಬಾಯಿಗೆ ಹಚ್ಚದಳು ಹಾಲಿಂದು. ಕೃಷ್ಣ 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 ಗೊಟ್ಟಿಗೆಗೊಮ್ಮೆ ಕೃಷ್ಣ ಹಾಲೇ ಅದು ಖರೆ ಕೃಷ್ಣ ಅನ್ನೋದು ಬಿಟ್ಟಿಲ್ಲ ರಾಧಾ. ಇದು ನಿಮ್ಮ ತಲೆಯಾಗಿರ್ಲಿ. ಹೌದು ಹೌದು ಹೌದು, ಹಾಲೇ ಅದು ಕೃಷ್ಣ ಅನ್ನೋದು ಬಿಡ್ಲಿಲ್ಲ. ಕುಡಿದು ಹೋಗಿಬಿಟ್ಲು. ಹೌದು, ಹೋಗಿಬಿಟ್ಲು. ಕೃಷ್ಣ ಬಂದ ಸತ್ಯಭಾಮಿ ಮನೆಗೆ. ಹೌದು, ಹೆಂಗ ಬಂದ? ಹೆಂಗ್ ಬಂದವ? ಯಾಕ ಹಂಗ್ಯಾಕೆ ಹೆಂಗಡಿಸ್ತಾನ? ಕುಂಟುಗೋತ ಬಂದ. ಯಾಕ ಕೇಳದಳಕ್ಕಿ ನಿನಗತ್ತೆ ಸತ್ಯಭಾಮಿ. ಸತ್ಯಭಾಮಿ ಹೌದು, ಕುಟ್ಟುಗೋತ್ ಯಾಕೆ ಬಂದ್ರಿ ಪರಮಾತ್ಮ ಅಂತ ಕೇಳಿದ. ದಿನ ಚೆನ್ನಾಗಿ ಬರೋರು ಎಂದು ಕುಂಟಿತೀರಿ ಯಾಕೆ ಕುಂಟ್ತೀರಿ ಅಂತ ಕೇಳದ ಬಳಕ ಅವಾಗ ಹೇಳ್ತಾನ ಕೃಷ್ಣ ಏನಂತ? 10 ಮಿನಿಟಿನಿಂದ ನಿನ್ನ ಮನೆಯೊಳಗೆ ಯಾರು ಬಂದು ಹೋದ್ರಿ ಅನ್ನೋದು ಕೇಳ್ತಾನ. ಹೌದು ಹೌದು, ಬಂದಿಳಲ್ಲಿ ಯಾರು? ಅದೇ ರಾಧಿ. ಅದೇ ರಾಧಿ. ಏನು ಬುರಸೊಳಕ್ಕಿನ್ನ ಬಾಯಾಗ ಯಾನ್ ಮಾಡ್ದಿ? ಹಾಲು ಕೊಟ್ಟಿದ್ದಕ್ಕೆ. ಎಂತಾವು? ಬೆಂಕಿ ಅಂತಾವು. ಯಾರು ಮಾಡಿದ್ರು? ಕುಡದೆ ಬಿಟ್ಟಳು. ಕೃಷ್ಣನಕ್ಕೆ ಕುಡಕ್ಕಿ, ಕೃಷ್ಣನಕ್ಕೆ ಕುಡಕ್ಕಿ. ಕೇಳಂದವ ಏನು ನೀ ಬೆಂಕಿ ಅಂತ ಹಾಲು ಕೊಟ್ಟಿದಿ? ಹೌದು,
ಆ ರಾಧಾನ ಹೃದಯದೊಳಗೆ ನನ್ನ ಎರಡು ಪಾದಿದ್ದು. ಹೌದು ಹೌದು, ನೆನದವರ ಮನದಲ್ಲಿ ನೋಡ್ರಿ, ಆ ರಾಧಾನ ಹೊಟ್ಯಾಗ ನನ್ನ ಎರಡು ಪಾದಿದ್ದು. ನೀ ಬೆಂಕಿ ಅಂತ ಹಾದ ನನ್ನ ಪಾದ ಮ್ಯಾಗ ಬಿದ್ದಾವ, ಕಾಲಿಗೆ ಗುಳ್ಳಿ ಬಂದು ಕುಂಡ್ತೀನಂದ. ಹೌದು ಹೌದು. ಅರೇ ತಮ್ಮ, ಯಾವ ಪರಮಾತ್ಮನ ನಾಮಸ್ಮರಣೆ ಮಾಡ್ತೀರಿ, ನಿಮ್ಮ ಹೃದಯದೊಳಗ ಅವನ ಪಾದದವ. ಹೌದು, ಅವ್ರ ಹೃದಯದೊಳಗ ಬೆಕ್ಕಾದಂತ ಕಷ್ಟ ಬಂದ್ರು ಅದ್ರೊಳಗಿಂದ ಕಡ್ಯಾಕ್ ಮಾಡೋ ಶಕ್ತಿ ಅವನಲ್ಲಿ ಅದ. ನಿನ್ನ ಪರಮಾತ್ಮನ ಸದಾ ನಿನ್ನ ನಾಲಿಗೆ ಮ್ಯಾಗ ಭಗವಂತನ ನಾಮಸ್ಮರಣೆ. ಆ ನಾಮಸ್ಮರಣಿಗಾಗಿ ಸೋಲವ ಪರಮಾತ್ಮ. ಅಲ್ಲಿ ಅಲ್ಲಿ ಅದಕ್ಕೆ ಸೋತಾನ, ಎದಕ್ಕೂ ಸೋತಿಲ್ಲವ. ನೇಮಕ ಭೀಮಕ ಸೋಲವಾದವ, ಭಕ್ತಿಗೆ ಸೋತಾನ ಪರಮಾತ್ಮ. ಜಗತ್ತಾಗೆ ನಿಮ್ಮ ಹೊಲ ಮನಿ ಬೆಳ್ಳಿ ಬಂಗಾರ ಮುತ್ತು ರತ್ನಕ್ಕೆ ಸೋತಿಲ್ಲ. ಎಲ್ಲ ಎಲ್ಲ ಎದಕ್ಕೆ ಸೋತಾನ? ಭಕ್ತಿಗಾಗಿ ಸೋತಾನ, ನಾಮ ಸ್ಮರಣೆಗಾಗಿ ಸೋತಾನ. ಅವ್ರ ಕೈಯಾಗ ದಾಸ ಆಗ್ಯಾನ. ಹೌದಲ್ಲ, ಅವ್ರ ಕೈಯಾಗ ಪರಮಾತ್ಮ ಚಪ್ಪಲ್ ಹೊರದಾನ. ಯಾರ್ಯಾರಿಗೆ ಹೆಂಗ ಭೇಟಿ ಆಗ್ಯಾನ? ಶ್ರೀಕೃಷ್ಣ ಪರಮಾತ್ಮಗ, ಶ್ರೀಕೃಷ್ಣನ ಪರಮಾತ್ಮ ಅರ್ಜುನ ಅವನ ಭಕ್ತಿಗಾಗಿ ಅವನ ಕೈಯಾಗ ಚಪ್ಪಲ್ ಹೊರದ. ಹಂಗ್ರಿ ಅರ್ಜುನನ ಕೈಯಾಗ ಚಪ್ಪಲ್ ಹೊರದನ ಕೃಷ್ಣ. ಇಂಥ ಸುಳ್ಳು ಹೇಳ್ಬೇಡ್ರಿ ಮಹಾರಾಜ್ರ ನೀವು. ಇಲ್ಲಿ ತನ ಏನ್ ಹೇಳಿದಿರಿ 10 ಅವತಾರ ತೊಟ್ಟ ವಿಷ್ಣು ಪರಮಾತ್ಮ ಅವನಿಗೆ ಚಪ್ಪಲ್ ಹೊರಸ್ಲಕತ್ತೀರಿ. ಅವ ಹೋಯ್ತಾನ ಚಪ್ಪಲ. ಕೇಳು, ಹೊಲದಟ್ಟಿ ಅಂದ ಬಗಲಾಗಿ ಹಿಡ್ಕೊಂಡು ಓಡ್ಯಾನ. ಚಪ್ಪಲ ಬಗಲಾಗಿ ಹಿಡ್ಕೊಂಡು. ಇದು ಮೊದಲು ಕೇಳು ಹೆಂಗದು. ಯಾವಾಗ ಹೇಳತ್ತೇನೆ, ಬಗಲಾಗಿ ಹಿಡಿದು ಹೇಳತ್ತೇನೆ, ಹೊಲ್ದು ಹೇಳ್ತೀನಿ. ಈ ಸಲ ಹೊಲದು ಹೇಳ್ರಿ, ಮುಂದಿನ ಸಲ ಬಗಲಾಗಿ ಹಿಡಿದು ಹೇಳತ್ತೀರಿ. ರಥದೊಳಗೆ ಕೂತು ಪಾತಾಳ ಲೋಕಕ್ಕೆ ಹೋದ ಅರ್ಜುನ. ಬಹಳ ವೈಭವದಿಂದ ಸೂಕ್ಷ್ಮ ಅಹಂಕಾರ ಬಂದಿತ್ತು ಅರ್ಜುನಗ. ಪಾತಾಳ ಲೋಕಕ್ಕೆ ಹೋದ. ಹೌದು, ಪಾತಾಳ ಲೋಕದಲ್ಲಿ ಭಕ್ತ ಅಲ್ಲಿ ಕೇಳ್ತಾರೆ ಜನ, ಏನತ್ತ ಇಂಥ ಕುದುರಿ, ಇಂಥ ಕಿರೀಟ, ಇಂಥ ವೈಭವದವ ನಮ್ಮ ರಾಜ್ಯದೊಳಗಿಲ್ಲ, ಇವ ಯಾರಿರ್ಬೇಕು? ಹೌದು 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 ಅಂತ ಹೇಳಿ ಆ ಪಾತಾಳ ಲೋಕದೊಳಗಿನ ಜನ ಕೇಳ್ತಾರೆ, ನೀ ಯಾರು ಅಂತ ಕೇಳಿದ್ರೆ, ನೀವು ಯಾವ ಸಮಾಜದವ? ಇವನಿಗೆ ಸೂಕ್ಷ್ಮ ಅಹಂಕಾರ ಬಂದಿತ್ತು. ಯಾರಿಗೆ? ಅರ್ಜುನಗ. ಇಲ್ಲಿ ಈ ಊರೊಳಗೆ ಯಾರು ಹೇಳಿ ಹೋಗ್ಬೇಕಂದವ. ಹೌದು, ಇಲ್ಲಾರು ಕೇಳವ್ರು ನನಗ. ಅವಾಗ ಪರಮಾತ್ಮ ನೋಡಿ ಹೆಂಗ ತೆಗಿತಾನ ಅವನು ಮೂಳ. ಹೆಂಗ ಸೂಕ್ಷ್ಮ ಅಹಂಕಾರ ಬಂದಿತ್ತು. ನಾ ಯಾವಾಗಾರ ಅಂತ ಹೇಳಿ ಹೇಳ್ಬೇಕಂತ, ನಾ ಸಾಮಗಾರ ಪಕ್ಕಿ ಅಂದ. ಸಾಮಗಾರ ಪೈಕಿ ಅನ್ನ. ಆ ಊರಾಗ ಸಾಮಗಾರ ಇದ್ದಿತ್ತಿಲ್ಲತ್ತ, ಬುಟ್ಟಿಗಟ್ಲೆ ಚಪ್ಪಾಲ್ ಹೊಲ್ದು ಕೊಡು ಅಂತ ಹೇಳಿ ಬುಟ್ಟಿಗಟ್ಲೆ ಚಪ್ಪಾಲ್ ಬರ್ಲತ್ತ ರಥದ ಹತ್ತಿ. ಅರ್ಜುನ ಮಗಲಾಗ ಢಿಗಿ ಬೀಳಕತ್ತು. ಒಂದ್ 5 ಯಾಕೆ ಹೇಳ್ದು ಮಾರ, ಹೆಡಿಗಟ್ಲೆ ಚಪ್ಪಾಲ್ ಬರ್ಲತ್ತು. ಯಾನ್ ಮಾಡುದು, ಇವ್ ಹೊಲ್ದು ಕೊಡ್ಬೇಕು ನೀ ಅಂದ್ರ ತಾಮಂದಿ. ಹೌದು ಹೌದು ಹೌದು. 10 ಮಿನಿಟ್ ನಿಂದ್ರಾಡಿದೆ, ಇಟ್ಟುಪ್ರು ಢಿಗಿ ಬಿತ್ತತ್ರಿ ಊರನ್ ಚಪ್ಪಾಲ್ ಎಲ್ಲ. ಮತ್ತ ಹುಚ್ಚ ಹಿಡಿತಿ ಕೃಷ್ಣ. ಯಾರಿಗೆ? ಅರ್ಜುನ. ಈಗರೇ ಸಾಮಗಾರ ಪಕ್ಕಿ ಅಂದಿರು, ಸಾಮಗಾರೇ ಹೊಲಿತಾರ. ಹೌದು, ಇನ್ ಹೆಂಗ ಮಾಡ್ಲಿ ಅಂತೇಳಿ ದಿಗ್ಗಿ ಅಂತಿಲ್ಲಿ ರಥ ತರ್ಕೊಂಡು ನಿಂತ. ಇನ್ನು ಹೋಗಬಾರ್ದು ಅಂತ ಹೇಳಿ ಅಲ್ಲಿ ಕೃಷ್ಣನ ನಾಮಸ್ಮರಣೆ ಮಾಡ್ತಾನೆ. ನೋಡ್ರಿ, ಅಲ್ಲಿ ನಾಮಸ್ಮರಣೆ. ನಾಳೆಗೆ ಬಂದು ನಿಮ್ ಚಪ್ಪಲ್ ಮುಂಜಾನೆ ಒಯ್ರಿ ಅಂತೇಳಿ ಕೃಷ್ಣ 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 ಆ ಚಪ್ಪಲ್ ಢಿಗ್ಗಿ ತಲೆ ಕೊಟ್ಟು ರಥ ಅಲ್ಲಿ ತರಿಮಿ ಮಕ್ಕೊಂಡ್ರ ಬೆಳಗನ ಬೆಳಗ್ಗೆ ಚಪ್ಪಲ್ ಹೊಲದ ಹೋಗದ್ ಬಿಟ್ಟೆ ಕೃಷ್ಣ. ಏನೋ ನಾಮದ ಬಲದಿಂದ. ಹೌದು ಯಪ್ಪ, ಅಪಾರವಾದಂತ ಶಕ್ತಿ ನಾಮಸ್ಮರಣೆಯಲ್ಲಿ ಅದ. ಹೌದು ಹೌದು. ಅದಕ್ಕೆ ಇಂದಿನ ದಿವಸ ನಾಮಸ್ಮರಣೆಯೇ ಜಗತ್ತದಲ್ಲಿ ಶ್ರೇಷ್ಠದ. ನಾಮಸ್ಮರಣೆಯಿಂದ ಮೋಕ್ಷ ನಿಮಗೆ ಸಿಗ್ತದೆ. ಹೌದು. ಅನಂತ ಮಾತನ್ನು ತಮಗೆ ಹೇಳುವುದದ. ಬಹಳ ಮಾತಾಡಲಾರದೆ ಒಂದೆರಡು ನುಡಿ ಖ್ಯಾಲಿ ಹಾಡಿ ಅವರಿಗೆ ಪಾಳಿ ಹೋಗ್ತದೆ. ನೇಮದ ಬಗ್ಗೆ. ನೇಮ ಅಂದ್ರೆ ಏನು? ನೇಮ ಮಾಡಿದ್ರೆ ನಮಗೆ ಯಾವಾಗ ಪರಮಾತ್ಮ ಬಂದು ಹಿಡಿತಾನ? ಈಗ ಹಿಡಿದಾರ ನೋಡೊಂದು ನೇಮ. ಏನು ನೋಡ್ರಿ, ಅಲ್ಲಿ ನೋಡಿಲ್ಲ ನೀವು? ಅದು ಊಟ ಮಾಡುದು ಯಾವ ರೀತಿ ನೇಮ ಅದ? ಯಾವ್ದು ಹಚ್ತಲ್ಲ? ಇಲ್ಲ, ಸ್ಟೇಜ್ ಮೇಲೆ ಕೂತು ಉಣ್ಬೇಕಂತ ಹಿಂಗ ಅಂದೇನ ನೇಮ. ಅದು ಮಂದಿ ಎಲ್ಲ ಕಾಣಿಸ್ಬೇಕಲ್ಲ, ಮತ್ತೆ ಮಂದಿ ನೋಡ್ಬೇಕಲ್ಲ. ಒಳಗೆ ಕೂತು ಮಂದಿ ಹೆಂಗ್ ನೋಡ್ತಾರ ನೀವು? ನೇಮ ಅದ. ಒಬ್ಬೊಬ್ರು ದಿಮ್ ಬಿಟ್ಟು ಹೋಗಲ್ಲ ಹೊರಗೆ, ಅದೊಂದು ನೇಮ ಇರ್ತದ ಅವ್ರದ್ದು. ಮಹಾರಾಜ್ರ, ನೀವು ಹಿಂಗೆ ತಪ್ಪು ತಿಳ್ಕೊತೀರಿ. ನಾನು ಅದೇ ಅಂದಿದ್ ಅಂತದೊಂದು ನೇಮ್ ಹಿಡ್ದಾರ ಅವ್ರು ಹೇಳಿ. ಹಿಂಗ ಆಯ್ತಾಯ್ತು. ಕ್ವಾಟ್ಯಾವ್ ತಾಯಿ ಅವ್ರಿಗೆ ಆಶೀರ್ವಾದ ಮಾಡ್ಲಿಕ್ ನಾವತ್ತೇವ್ ಹಿಂಗಂದ್ರಿ ಅಲ್ಲ 10 ಸಲ ಇರ್ಲಿ. ಈಗ ಇವ್ಯಾಕೆ ನಿಂದಿರ್ಲತ್ತದ ನೋಡ್ರಿ. ಈಗ 4 ಮಂದಿ ಸತ್ಯ ಧರ್ಮರು. ಹೌದು. 24 ಮಂದಿ ಹೊಟ್ಟಿಲಿ 21 ಮಂದಿ. ಹಂಗ 4 ಮಂದಿ ಹೊಟ್ಟಿದೆ 21 ಮಂದಿ. 24 ಹೊಟ್ಟಿ ಮಂದಿ.
4 ಮಂದಿ ಧರ್ಮರ ಹೊಟ್ಟಿಲಿ 21 ಮಂದಿ. ಹಿಂಗ್ ಕಾನೂನದಾಗ ಬರ್ಲಿಲ್ಲ. 21 ಮಂದಿ ಧರ್ಮರೊಳಗ ಅದರಾಗ ಒಬ್ಬ ಶ್ರೇಷ್ಠವಾದಂತ ಸಿದ್ಧ ನನ್ನ ಈರಮಲಕಾರ ಸಿದ್ಧ. ಹೌದಲ್ಲ? ಹುಟ್ಟಿ 13 ದಿವಸದಾಗ ತೊಟ್ಟಿಲ ಜಿಗದ. ಹೆಂಗ? ಹುಟ್ಟಿ 13 ದಿವಸದಾಗ ತೊಟ್ಟಿಲ ಜಿಗದ ಮಹಾರಾಜ್ರ. ಹುಟ್ಟಿ 13ನೇ ದಿನಕ್ಕೆ ತೊಟ್ಲು ಜಿಗದ. ಮತ್ತೆ ನಮ್ಮ ಒಂದೊಂದು ವರ್ಷ ಆದ್ರೂ ಜಿಗಲ್ವಲ್ಲ. ನಿಮಗ್ ಒಂದೊಂದು ನೈಟಿ ಹಾಕಿರಿ ಸಿಗಿತಾವ. ಸಣ್ಣ ಇದ್ದಾಕ್ರ 90 ಹಾಕಿದ್ರೆ ನೋಡು, ಅಡವಿ ಬಿದ್ದು ಮಾತಾಡಬೇಡಿ. ಇಲ್ರಿ ಅಡಿಗೆ ಬಿದ್ದು ಬರಿ. ನಿಮ್ಮ ಒಂದೊಂದು ವರ್ಷ ಆದ್ರೂ ಜಿಗ್ಯಾದು ತೊಟ್ಟಲು ಜಿಗದೇ ಇಲ್ಲ ಅದಕ್ಕಂದನ. ನಿಮ್ಮ ಬಿಎಂಡಿ ಇದು ಕೇಲಿ ಒಳಗೆ ನಿಮ್ಮ ಹುಳ ತುಂಬದಂಗೆ ತುಂಬ್ಯಾವ ಬೆಳಗಾವದೊಳಗೆ. ಯಾಕೆ ಏನಾಗ್ಯದತಿ? ಇನ್ನ 10,000 ಸಾಯ್ತಾವ, 10,000 ಹುಡ್ತಾವ. ನಮ್ಮ ಜಿಗ್ಯಾಲತ್ತೀರಿ ಹಂಗ ಅಂತವ್ರದ್ದು ಹೇಳಿಲ್ಲ. ಹಾ, ಅವ ಹುಟ್ಟ್ಯಾನ ನಾಮ ಸ್ವರ್ಣದಿಂದ. ಕೊಂತೆವ 12 ವರ್ಷ ನಾಮಸ್ಮರಣೆ ಮಾಡ್ಯಾಳ ಮಾವೊಂದು. ಹೌದಲ್ಲ? ಹಂಗ ಭಕ್ತಿ ಫಲ ಅದಲ್ರಿ ಅದು. ಅಂತ ಭಕ್ತಿ ಫಲದಿಂದ ಹುಟ್ಟ್ಯಾನ ಅಂತ ಹೇಳಿ 13 ದಿನಕ್ಕೆ ಜಿಗಿತಾವ. ನನಗೆ ಗೊತ್ತೇ ಇಲ್ಲ. ಹುಟ್ಟಿ ತೊಟ್ಟಿನ ಜಿಗದ ಅಕ್ಕಿ ನೀರು ತರ್ಲಕ್ ಹೋಗಿಳು ಬೋರಿ ಹೇಳಕ್ಕ. ಹೌದು. ನೀರು ತೊಗೊಂಡು ಬರಾಟಿಗೆ ಕೂಸು ತೊಟ್ಟಲದೊಳಗೆ ಇಲ್ಲ. ಅವಾಗ ನೆರಮನಿ ಹೊರಮನಿ ಬಾಲ್ಯಾರಿ ಕೇಳ್ಯಾರ ಏನಂತ. ನನ್ನ ಮಗ ತೊಟ್ಟಿಲ್ದಂಗ್ ಜಿಗದ್ ಹೋಗ್ಯಾರ ಎಲ್ಲದಂದ್ ಕೂಡಲೇ ಆಸಂಗಿ ಮಡ್ಡಿ ಒಳಗೆ ನಿನ್ನ ಮಗ ಚೆಂಡಲ ಗುರಿ ಆಡ್ತಾರ ಅಂತ ಹೇಳಿ ಹೆಣ್ಣು ಮಕ್ಕಳು ಹೇಳ್ತಾರ. ಹೌದಲ್ಲ? ಅವಾಗ ಆಸಂಗಿ ಮಡ್ಡಿ ಹಿಡಿದು ಹೋಗ್ತಾಳ ಕನಬಾಯಿ. ಅಲ್ಲಿ ರಾಣಿ ರೈತರ ಮಕ್ಕಳು ಕೂಡ ಚೆಂಡ ಆಡ್ತಾನ ಮಲಕಾರ ಸಿದ್ಧ. ಹೌದು. ಅವಾಗ ವಿಚಾರ ಮಾಡ್ತಾಳ ಕನಬಾಯಿ. ಏನಂತ? ನನ್ನ ಮಗನಿಗೆ ದೃಷ್ಟಿ ಆಯ್ತು, ನನ್ನ ಮಗನಿಗೆ ನೆದರಾಯ್ತು. 3 ಹಾದಿ ಮಣ್ಣು ತಗೊಂಡು ನೆದರ್ ತೆಗಿಬೇಕಂತ ಹೇಳಿ ಇದೊಂದು ನೇಮೆ ಹೊಂಟಾಳ. ಈಕಿದು 3 ಹಾದಿ ಮಣ್ಣ ಕೈಯಾಗ ಹಿಡ್ದಾಳ, ಮಗನಿಗೆ ನೆದರ್ ತೆಗಿಬೇಕು. ಅವ ಮಗ ಕೇಳ್ದ, ಏನಂತ? ಯವ ಕೈಯಾಗ ಏನ್ ತಂದಿದ್ದಿ? ಅಡ್ಡು ಕೈಯಾಗ ನನ್ನ 3 ಹಾದಿ ಮಣ್ಣು ತಂದಿದಪ್ಪ, ನಿನಗೆ ನೆದರ್ ತೆಗಿಲಕ್ಕಂದ. ಹೌದು ಹೌದು. ಅವಾಗ ಅಂದವ ಏನಂತ? ಎಷ್ಟೋ ಹೆಣ್ಮಕ್ಳು ಸತ್ತ ಬಳಕ ಮಣ್ಣು ಕೊಡ್ತಾರ. ಇದು ಜಗದ ನಿಯಮ. ಜಗದ ನಿಯಮ ಅದ. ಹೌದು. ನೀ ಇರ್ಲಕ್ಕಾಗಿ ಮಣ್ಣು ತಂದಿದಿ, ನನಗೆ ಮುಚ್ಚಲಕ್ಕ. ಎಂತ ತಾಯಿ ನೀ? ನನ್ನ ತಾಯಿ ಅಲ್ಲ, ನೀ ನನಗೆ ಮುಟ್ಟಬೇಡ ಅಂತ ಹೇಳ್ತಾನವ. ಅಂತ ಶ್ರೇಷ್ಠ ಸಿದ್ಧರು ಹೊಟ್ಟಿನ ನಾ ಹುಟ್ಟಿ ಬಂದಿದ. ಹೌದು. ನನಗೆ ಬಟ್ಟು ಮಾಡಿದವ್ರು ಬಟ್ಟು ಕಡ್ದು ಹೋಗ್ತದ. ಹೌದಲ್ಲ? 3 ಹಾದಿದ ಮಣ್ಣು ತಂದಿದ್ದೀನಿ ತಾಯಾಗಿ, ನನ್ನ ತಾಯಲ್ಲ, ನನಗೆ ಮುಟ್ಟಬೇಡ ಅಂತ ಹೇಳ್ತಾನೆ. ನಾನು ನಿನಗೆ ನೆದರು ತೆಗಿಲಾಕ ಬಂದಿರುತ್ತೆ. ಇಕ್ಕಿ ಹೇಳ್ತಾಳೆ ನನ್ನ ತಾಯಿ ಅಲ್ಲ ತಿಳಿ ಅವಾತಾನ. ಇಬ್ರದು ಒಕ್ಕುವಾದ ನಡೀತದೇನ್ರಿ? ಅದರ ಬಗ್ಗೆನೇ ಒಂದು ಪದ್ಯ ಹಾಡಿ ಹೇಳುವುದು. ಹಾಡ್ರಿ ಹಾಡ್ರಿ. ಲೋಕದ ಜನರು ತೀರಿದ ಮೇಲೆ ಲೋಕದ ಜನರು ತೀರಿದ ಮೇಲೆ ಮುಚ್ಚಿ
ಚಟ್ಟಂತ ಯಾತಿ ಮುದ್ದ ಕೊಡಲಿಲ್ಲ ಮಗ ಹೇಳ್ತಾನೆ, ನಾ ಹುಟ್ಟಿದ ತಾಯಿ ನನಗೆ ಮುದ್ದಾಡಿಸಿ ನನಗೆ ಎದೆಗೆ ಹಚ್ಚಿ ಹಾಲು ಕುಡಿಸಲಿಲ್ಲ, ನನಗೆ ಪ್ರೇಮದಿಂದ ನೀ ಕರೀಲಿಲ್ಲ, ಎಂದು ಎತ್ತಿ ನನಗೆ ಮುದ್ದೆ ಕೊಡಲಿಲ್ಲ. ಕೊಡ್ಲಿಲ್ಲ. ಹೇಳಿಗೌಡ್ರ ಸೂತ ಭಾವದಿಂದ ಮುದ್ದು ಮಗನಿಗೆ ಕರೆಯಲಿಲ್ಲ ಎಷ್ಟು ಹೆಣ್ಣು ಮಕ್ಕಳು ಮಕ್ಕಳ ಸಲುವಾಗಿ ಹರಕೆ ಮಾಡ್ತಾರಮ್ಮ. ಎಷ್ಟು ಹೆಣ್ಣು ಮಕ್ಕಳು ಮಕ್ಕಳ ಸಲುವಾಗಿ ಹರಕೆ ಮಾಡ್ತಾರಮ್ಮ. ಎಂತ ಬೆಳಕಿ ತಾಯಿ ಹೊಟ್ಟಿದ ಹುಟ್ಟಿ ಬಂದು ಎಂತ ನನ್ನ ಕರ್ಮಾನೆ ನನ್ನ ತಾಯಿ ನಾಲೆಳಮ್ಮ. ಎಂತ ಬೆಳಕಿ ತಾಯಿ ಹೊಟ್ಟಿದ ಹುಟ್ಟಿ ಬಂದು ಎಂತ ನನ್ನ ಕರ್ಮಾನೆ ನನ್ನ ತಾಯಿ ನಾಲೆಳಮ್ಮ. ಲೋಕದ ಜನರು ತೀರಿದ ಮೇಲೆ ಮುಂದೆ ಮಣ್ಣ ಕೊಡುವರಮ್ಮ. ತೀರಿದ ಮೇಲೆ ಮುಂದೆ ಮಣ್ಣ ಕೊಡುವರಮ್ಮ. ಇರುವ ತನಕ ತಾಯೇ ಪುರಾಣೆನೋ ಮಣ್ಣ ತಂದೆಳಮ್ಮ. ನೀ ನನ್ನ ತಾಯಿ ನಾಲೆಳಮ್ಮ. ಇರುವ ತನಕ ತಾಯೇ ಪುರಾಣೆನೋ ಮಣ್ಣ ತಂದೆಳಮ್ಮ. ನೀ ನನ್ನ ತಾಯಿ ನಾಲೆಳಮ್ಮ. ಸೃಷ್ಟಿಯಾಗದಂತ ಮಣ್ಣ ತಂದಿದ ದುಷ್ಟನಲ್ಲ ಮಗನೇ. ಹುಟ್ಟಿದ ಮಗನ ಮೇಲೆ ಕೊಟ್ಟಿ ಮಾಡುವಂತ ತಾಯಿ ಅಲ್ಲ ಮಗನೇ. ದೃಷ್ಟ್ಯಕ್ಕಾಗ್ತದ ಸಟ ಸಿದ್ಧರ ಹೊಟ್ಟೆ ಹುಟ್ಟಿ ಬಂದೆ ನಮ್ಮ. ದೃಷ್ಟ್ಯಕ್ಕಾಗ್ತದ ಸಟ ಸಿದ್ಧರ ಹೊಟ್ಟೆ ಹುಟ್ಟಿ ಬಂದೆ ನಮ್ಮ. ಕೊಟ್ಟಿ ತನಕ ತಾಯಿ ಮುಟ್ಟಿ ಒಳಗ ಹಿಡಿದು ಮಣ್ಣ ತಂದೆಳಮ್ಮ.
ಹಾಲು ಕುಡಿ ಬರೋ ಮಗನೇ ನಿನ್ನ ಎದಿರ ಬಿದ್ರ ಸಲ್ಲ ಮುಚ್ಚುಳ ಗಿಡಕ ಹಾಲಿಂಡಿ ಹಾಕಮ್ಮ ಮಾಸ್ತರ ಅವಾಗ ಕೇಳ್ತಾಳ ನಿನ್ನ ಮುಂಜಾನೆ ಹಿಡ್ಕೊಂಡು ಯಪ್ಪ ನಿನಗೆ ನಾ ಹಾಲು ಕುಡಿಸಿಲೋ ನನ್ನ ಮನೆ ಕೆಲಸದೊಳಗೆ ನಿನ್ನ ಕಡೆ ನೋಡೋದಾಗಿಲ್ಲ, ನಿನಗೆ ಎತ್ತಿ ಮುದ್ದಾಡೋದಾಗಿಲ್ಲ, ನಿನಗೆ ಹಾಲು ಕುಡಿಸೋದು ಆಗಿಲ್ಲಪ್ಪ. ನಾನು ಎದೆ ಬಿಗದ ಹಾಲು ಸೋರ್ಲಕತ್ಯಾವ. ಹೌದು ಹೌದು, ನನ್ನ ಹಾಲು ಕುಡಿಬಾ, ಹಾ ನನ್ನ ಹಾಲು ಕುಡಿಬಾ ಅಂತ ಹೇಳಿ ಒದರ್ತಾಳ, ಮಗನಿಗೆ ಒದರ್ತಾಳ. ಹೌದು. ಅವಾಗ ಹೇಳ್ತಾನೆ, ಏನಂತ? ತಾಯಿ ನೀ ನನ್ನ ತಾಯಿ ಅಲ್ಲ, ಹಾ ನಿನ್ನ ಹಾಲನ್ನ ಕುಡಿಯಲ್ಲ. ಹೌದು. ಇದು ನಿನಗೆ ಎಚ್ಚರಿರಿ, ಆಹಾ ನಿನ್ನ ಹಾಲು ಕುಡಿಯಲ್ಲ. ಹಾ ಅಲ್ಲಿ ಸಣ್ಣ ಹೈದು ಮುಳ್ಳು ಮುಚ್ಚದ ಗಿಡ ಅದ. ಅದ ಏನದ? ಮುಳ್ಳು ಮುಚ್ಚುಳದ ಸಲ್ಲಹಾದ ಗಿಡ ಅದ. ಇಲ್ಲಿ ಮುಳ್ಳು ಮುಚ್ಚದ ಸಣ್ಣ ಹೈದು ಗಿಡ ಅದ. ನಿನ್ನ ಬೇಕಾದ್ರೆ ನಿನ್ನ ಹಾಲೆಲ್ಲ ಒಯ್ದು ಆ ಹಾಲು ಹಿಂಡಿ ಆ ಗಿಡದ ಮ್ಯಾಗ ಬರ್ಕು. ಹಾ. ಆ ಗಿಡದೊಳಗೆ ನನ್ನ ತಂಗಿ ಹುಡ್ತಾಳ. ಬೇಕಾದ್ರೆ ಅಕ್ಕಿಗೆ ಕೊಡಿಸ ಹಾಲ. ನಿನ್ನ ಹಾಲು ಕುಡಿಯಲ್ಲ. ಹೌದು ಹೌದು. ಅಂದ ಬಳಿಕ ಅಲ್ಲಿ ಗುಬ್ಬ ಹುಡ್ತಾಳ. ಹಂಗ ಹಾಲು ಕುಡಿಸ್ತಾಳ. ಹಂಗ ತಂಗಿ ಕೂತವ ಹುಟ್ಟಿ ಬರ್ತಾಳ ಹಾಲು ಕುಡಿಸಲಮ್ಮ ತಂಗಿ ಕೂತವ ಹುಟ್ಟಿ ಬರ್ತಾಳ ಹಾಲು ಕುಡಿಸಲಮ್ಮ ನನ್ನ ಕರೆ ತಾಯಿ ಕರೆಯುತ್ತಳಾಕಿ ಹಾಲು ಕುಡಿತಲಮ್ಮ ನನ್ನ ತಾಯಿ ನಾಲಮ್ಮ ನನ್ನ ಕರೆ ತಾಯಿ ಕರೆಯುತ್ತಳಾಕಿ ಹಾಲು ಕುಡಿತಲಮ್ಮ ನನ್ನ ತಾಯಿ ನಾಲಮ್ಮ ಲೋಕವನೆಲ್ಲರೂ ತೀರಿದ ಬಲ ಮುಂದೆ ಒಳ ಕೊಡುವರಮ್ಮ ಸರಿಲ್ಲದೆ ಸ್ತೋತ್ರ ಮಾಡಿದ ತಾಯಿ ಬೆರೆ ಇದ್ದಳಮ್ಮ ಅವಾಗ ಹೇಳ್ತಾನೆ ಮಲಕಾನ್ ಸಿದ್ಧ, ನಾ ನಿನ್ನ ಸಲುವಾಗಿ ಹುಟ್ಟಿ ಬಂದಿಲ್ಲ. ಹಗಲ ರಾತ್ರಿ 12 ವರ್ಷ ನಾಮಸ್ಮರಣೆ ಮಾಡಿದ ತಾಯಿ ಬ್ಯಾರೆ ಅದ. ಆಕಿನ ಕಾಲಾಗ ನಾ ಹುಟ್ಟಿ ಬಂದಿದೆ, ನಿನ್ನ ಕಾಲಾಗ ಹುಟ್ಟಿಲ್ಲ. ಕಾಲಾಗ ಚಪ್ಪಾಲಿಲ್ಲದೆ ಹಗಲ ರಾತ್ರಿ ದುಡಿದಾಳ ನನ್ನ ಸಲುವಾಗಿ. ಅಕ್ಕಿನ ಕಾಲಾಗ ಹುಟ್ಟಿ ಬಂದಿದ, ನೀ ನನಗೆ ಮುಟ್ಟಬೇಡ ಹೇಳ್ರಿ. ವ್ಯಾಸರಿಲ್ಲದೆ ಸ್ತೋತ್ರ ಮಾಡಿದ ತಾಯಿ ಬೆರೆ ಇದ್ದಳಮ್ಮ ನನ್ನ ಸಲುವಾಗಿ 12 ವರ್ಷ ಭಕ್ತಿ ಮಾಡಲಿದ್ದನಮ್ಮ ಪ್ರತಿ ಒಳಗ ಹುಟ್ಟಿ ಕಷ್ಟ ಮಾಡಿದ ತಾಯಿ ಬೆರೆ ಇದ್ದಳಮ್ಮ ಪ್ರತಿ ಒಳಗ ಹುಟ್ಟಿ ಕಷ್ಟ ಮಾಡಿದ ತಾಯಿ ಬೆರೆ ಇದ್ದಳಮ್ಮ ಅಜ್ಜಿಯ ಕಷ್ಟಕ್ಕಾಗಿ ಹುಟ್ಟಿ ಬಂದಿದ್ದನೆ ಮುಟ್ಟದಾಡಲಮ್ಮ ನನ್ನ ತಾಯಿ ನಾಲಮ್ಮ ಅಜ್ಜಿಯ ಕಷ್ಟಕ್ಕಾಗಿ ಹುಟ್ಟಿ ಬಂದಿದ್ದನೆ ಮುಟ್ಟದಾಡಲಮ್ಮ ನನ್ನ ತಾಯಿ ನಾಲಮ್ಮ Hello!
ಸಭಾ ಪಂಡಿತರಲ್ಲಿ ಸವನೇ ಪ್ರಾರ್ಥನೆ. ಲಿಂಗದ ಗುಡಿಲೇಸು ಗಂಗೆಯ ದಡಿಲೇಸು ಶಿವಶರಣರ ಸಂಘವೇ ಲೇಸು ಸರ್ವಜ್ಞ ಎಂಬಂತೆ ನನ್ನ ಮದವಣಮುತ್ಯನ ಪ್ರಿಯ ಶಿಷ್ಯರಾದಂಥ ನಮ್ಮ ಬೆಟ್ಟಿಗೇರಿ ಅಪ್ಪ ಅವರು ಏನೋ ಲಮಾನಟ್ಟಿ ಮಕ್ಕಳಿಗೆ ಆಶೀರ್ವಾದ ರೂಪದಿಂದ ತನು ಮನ ಧನದಿಂದ 2 ಶಾಲ ನಾವು ಎಷ್ಟು ಸಲ ತಮ್ಮ ಭಾಗಕ್ಕೆ ಬಂದರೂ ಕೂಡ ನಮ್ಮ ಮ್ಯಾಗ ಬಹಳ ಒಂದು ಅಪಾರವಾದ ಆಶೀರ್ವಾದ ಮಾಡ್ತಾರೆ. 2 ಶಾಲ 2 ಹೂವಿನ ಮಾಲಿ 101 ರೂಪಾಯಿ ಈ ಸಂಘಕ್ಕೆ ಆಶೀರ್ವಾದ ಮಾಡಿದ್ದಾರೆ. ಅವರ ಪಾದದಲ್ಲಿ ಶ್ರೀ ಸಾಷ್ಟಾಂಗ ನಮಸ್ಕಾರ ಸಲ್ಲಿಸಿ 101 ರೂಪಾಯಿಗಳನ್ನು ಆಭಾರ ಮಾಡಿಸುತ್ತೇನೆ. ವಸಂತಣ್ಣ ಖಾಂಡೇಕರ್ ಸಾಕಿನ ಮಾಡಲಿಗೆ ಇವರಾದರೂ ಕೂಡ ಈ ಸತ್ಸಂಗದ ಸೇವೆಗೆ ಒಂದು ಹೂವಿನ ಮಾಲಿ 51 ರೂಪಾಯಿಗಳು ಕೊಟ್ಟರೆ ಅಮೋಘ ಸಿದ್ಧ ಕ್ವಾಟೇವ್ ತಾಯಿ ಆಶೀರ್ವಾದ ಅವ್ರ ಮ್ಯಾಗ ಸದಾ